ನಾವೆಲ್ಲರೂ ಸತ್ಯವೇನು ತೆಗೆದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಜ್ಞಾನೋಕ್ತಿಗಳು 3:6. ಯಾರಾದರೂ ಓದಿ ಸಹಾಯ ಮಾಡಿ. ಜ್ಞಾನೋಕ್ತಿಗಳು 3:6, 3ನೇ ಅಧ್ಯಾಯ 6ನೇ ವಾಕ್ಯ. ಯಾರಾದರೂ ಓದಿ ಸಹಾಯ ಮಾಡಿ. ನಿನ್ನ ಎಲ್ಲಾ ನಡವಳಿಕೆಯಲ್ಲಿಯೂ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನಿನ ಮಾರ್ಗಗಳನ್ನು ಸಾರಾಗ ಮಾಡುವನು. ಹಲ್ಲೆಲೂಯಾ. ನಾವೆಲ್ಲರೂ ಒಂದು ನಿಮಿಷ ಕಣ್ಣುಗಳು ಮುಚ್ಚಿ. ಅಪ್ಪ, ನೀವೇ ಮಾತನಾಡು ಸ್ವಾಮಿ. ಅಪ್ಪ, ಬಾಯಿಗೆ ಬಾಯಾಗಿದ್ದು ನೀವು ಮಾತನಾಡು ಸ್ವಾಮಿ. ಅಪ್ಪ, ಯಾರ ಜೀವಿತದಲ್ಲಿ ಕರ್ತನೆ ಮಾತನಾಡಬೇಕೆಂಬುದಾಗಿ ಹೇಳಿ ನೀನು ಬಯಸ್ತಾ ಇದ್ದೋ ಕರ್ತನೆ. ಅಪ್ಪ, ನೀನು ಮಾತನಾಡು ಸ್ವಾಮಿ, ನನ್ನ ಮಾತಲ್ಲ ಸ್ವಾಮಿ. ಅಪ್ಪ, ನನಗೆ ಬಾಯಿಗೆ ಬಾಯಾಗಿದ್ದು ನೀವು ಮಾತನಾಡಿ ಎಂಬುದಾಗಿ ಹೇಳಿ ಪ್ರಾರ್ಥಿಸ್ತಾ ಇದ್ದೇನೆ ಕರ್ತನೆ. ವಾಕ್ಯವು ನೀವೇ ತಾನೇ ನಿಯಂತ್ರಿಸಿಕೊಂಡು ನಡೆಸಿ, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ವಾಕ್ಯ ಹೇಳುತ್ತೆ, ಎಲ್ಲಾ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ನಾವೇನಾಗಿರ್ಬೇಕಂತೆ, ವಿಧೇಯನಾಗಿರ್ಬೇಕಂತ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ವಿಧೇಯರಾಗಿದ್ದೀರಾ ಎಂಬುದಾಗಿ. ಕೈ ಕುಲುಕ್ಸಿ ಹೇಳಿ, ಎಲ್ಲ ಕುಲುಕ್ಸಿ ಹೇಳಿ, ಎಲ್ಲ ನಿದ್ದೆ ಮಾಡ್ತವ್ರೆ. ವಿಧೇಯರಾಗಿದ್ದೀರಾ? ಹಲ್ಲೆಲೂಯಾ. ಎಲ್ಲ ನಡವಳಿಕೆ ಆತನ ಚಿತ್ತಕ್ಕೆ, ಆತನ ಚಿತ್ತ ಏನೇನಿದೆಯೋ ಪ್ರತಿಯೊಂದು ಕಾರ್ಯಗಳಿಗೆ ನಾವೇನಾಗಿರ್ಬೇಕಂತೆ, ವಿಧೇಯರಾಗಿರ್ಬೇಕಂತೆ. ವಿಧೇಯರಾಗಿದ್ದೇವ ನಾವು? ವಿಧೇಯರಾಗಿದ್ದೇವ? ಹಲ್ಲೆಲೂಯಾ, ಹಲ್ಲೆಲೂಯಾ. ವಿಧೇಯರಾಗಿದ್ದೇವ ನಾವು? ನಾನು ವಿಧೇಯರಾಗಿದ್ದೇನೆ ಪಾಸ್ಟಮ್ಮ. ಕರ್ತನ ವಾಕ್ಯ ಏನೇನು ಹೇಳ್ತೀವಿ ಎಲ್ಲದಕ್ಕೂ ನಾನು ವಿಧೇಯನಾಗಿದ್ದೇನೆ. ಒಂದು ಕೂಡ ನಾನು ಚಾಚು ತಪ್ಪದೆ ಮಾಡ್ತಾ ಇದ್ದೀನಿ. ಯೇಸು ಸ್ವಾಮಿ ಎಡಗೈಯಲ್ಲಿ ತೋರಿಸಿದ್ ನಾ ಬಲಗೈಯಲ್ಲಿ ಮಾಡ್ತಾ ಇದ್ದೀನಿ. ಯೇಸು ಸ್ವಾಮಿ ಕಾಲನ್ನು ತೋರಿಸಿದ ಕೈಯಲ್ಲಿ ಮಾಡ್ತಾ ಇದ್ದೀನಿ ಅನ್ನೋರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸರಿ, ನಾವು ಆ ವಿಷಯ ಬಿಡೋಣ. ನಮ್ಮ ದೇವ್ರ ಮಕ್ಕಳ ಜೀವಿತದಲ್ಲಿ 4 ಕಾರ್ಯಗಳನ್ನ ಮುಖ್ಯವಾಗಿ ಅಳವಡಿಸ್ಕೊಳ್ಬೇಕು. ನಾವು ಬೆಳಗ್ಗೆ ಎದ್ದಾಗ ನಮ್ಮ ಜೀವಿತದಲ್ಲಿ, ದೇವ್ರ ಮಕ್ಕಳ ಜೀವಿತದಲ್ಲಿ 4 ಕಾರ್ಯಗಳು. ಎಷ್ಟು ಕಾರ್ಯಗಳು? 4 ಕಾರ್ಯಗಳು ನಾವು ತಿಳ್ಕೊಳ್ಳೋಣ ಇವತ್ತು. ಹಲ್ಲೆಲೂಯಾ. ಬೆಳಗ್ಗೆ ಎಷ್ಟು ಜನ ಬೇಗ ಎದ್ದೇಳ್ತೀರಿ? ಬೆಳಗ್ಗೆ ಬೇಗ, ಬೇರೆ ನನಗೆ ಅಷ್ಟೇ. ಬೇಗ ಅಂತಂದ್ರೆ 3 ಗಂಟೆ, 4 ಗಂಟೆ, 5 ಗಂಟೆ, 6 ಗಂಟೆ. 3 ಗಂಟೆಗೆ ಯಾರ್ಯಾರು ಎದ್ದೇಳ್ತೀರಿ? 4 ಗಂಟೆಗೆ ಯಾರ್ಯಾರು ಎದ್ದೇಳ್ತೀರಿ? 5 ಗಂಟೆಗೆ ಯಾರ್ಯಾರು ಎದ್ದೇಳ್ತೀರಿ? ಅಬ್ಬಾ, ಸೂಪರ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರ ಮಕ್ಕಳಾಗಿರುವಂತವರು ಪ್ರಾರ್ಥನೆ ಇಲ್ಲದೆ ದಿನವನ್ನ ನಾವೇನ್ ಮಾಡಬಾರ್ದಂತೆ, ಪ್ರಾರಂಭಿಸಬಾರ್ದಂತೆ. ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ದಿನವನ್ನು, ಬೆಳಗ್ಗೆ ನಾವು ಎದ್ದಿದ ತಕ್ಷಣ ಏನ್ ಮಾಡ್ಬೇಕಂತೆ, ಪ್ರಾರ್ಥನೆ ಇಲ್ಲದೆ ನಮ್ಮ ದಿನವನ್ನು ನಾವು ಯಾವತ್ತೂ ಪ್ರಾರಂಭಿಸಬಾರ್ದಂತೆ. ಎಷ್ಟು ಜನ ಪ್ರಾರ್ಥನೆ ಇಲ್ಲದೆ ದಿನವನ್ನ ಪ್ರಾರಂಭಿಸ್ತಾ ಇದ್ದೀರಿ? ನಾನು ಪ್ರಾರ್ಥನೆಯಿಂದನೇ ದಿನ ಪ್ರಾರಂಭಿಸ್ತೇನೆ ಪಾಸ್ಟಮ್ಮ. ಪ್ರಾರ್ಥನೆ ಮಾಡ್ತೇನೆ ಇರಲ್ಲ ಅನ್ನೋರು ಎಷ್ಟು ಜನ? ನಾನು ಪ್ರಾರ್ಥನೆ ಮಾಡ್ತೇನೆ ಹೊರಗಡೆ ಹೋಗ್ತೀನಿ ಅನ್ನೋರು ಎಷ್ಟು ಜನ? ಹಲ್ಲೆಲೂಯಾ. ದೇವ್ರ ಮಕ್ಕಳಾಗಿರುವಂತ ಜೀವಿತದಲ್ಲಿ ಪ್ರಾರ್ಥನೆ ಇಲ್ಲದೆ ನಾವೇನ್ ಮಾಡ್ಬೇಕಂತೆ, ಪ್ರಾರ್ಥನೆ ಇಲ್ಲದೆ ದಿನವನ್ನ ನಾವು ಪ್ರಾರಂಭಿಸಲೇಬಾರ್ದಂತೆ. ಬೆಳಗ್ಗೆ ಎದ್ದಿದ ತಕ್ಷಣ ಕರ್ತನ ಸಮ್ಮುಖದಲ್ಲಿ ಕೂತ್ಕೋಬೇಕಂತೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಕೂಡ ಅಷ್ಟೇ, ಇನ್ನು ಮೊಬ್ಬಿರುವಾಗಲೇ ಆತನ ಎದ್ದು ಅಡವಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ನಾವೆಲ್ಲ ರೂಮಲ್ಲಿ ಇದ್ಕೊಂಡು, ಮನೇಲಿ ಇದ್ಕೊಂಡು ಪ್ರಾರ್ಥನೆ ಮಾಡೋಕೆ ನಮಗೆ ಕಷ್ಟ. ಟೈಮ್ ಎಷ್ಟು? ಈಗ ರಜಾ ಅಲ್ಲ ಮಕ್ಕಳಿಗೆ, ಎಲ್ಲ ಎದ್ದೊಳೋದು 7:30, 8, 8:30, 9, 10, 11 ಕೂಡ ಆಗ್ಬಿಡುತ್ತೆ ದೇವ್ರ ಮಕ್ಕಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ನಗ್ತವ್ರು, ಎಲ್ಲ ಲೇಟಾಗಿ ಎದ್ದೊಳ್ಬೋದು ಕೆಲವೊಬ್ರು. ದೇವ್ರ ಮಕ್ಕಳ ಜೀವಿತದಲ್ಲಿ ಬೆಳಗ್ಗೆ ಬೇಗ ಎದ್ದು ಆತನ ಸಮ್ಮುಖದಲ್ಲಿ ಕೂತ್ಕೊಳ್ಬೇಕಂತೆ. ಹಲ್ಲೆಲೂಯಾ. ನಾವು ಆತನ ಸಮ್ಮುಖದಲ್ಲಿ ಕೂತ್ಕೊಳ್ಳೇಬೇಕು. ಒಂದು ಜಾಗದಲ್ಲಿ ನಡೆದಂತ ಘಟನೆ ನಾನು ಹೇಳ್ತೀನಿ. ಒಂದು ಆರ್ಮಿ, ಭಯಂಕರ ಯುದ್ಧ ನಡೀತಾ ಇದೆ, ಭಯಂಕರ ಯುದ್ಧ. ಆರ್ಮಿ ಅವತ್ತೇನ್ ಮಾಡಿದ್ರೆ, ನೈಟು ಮನೆಗೆ ಬಂದಿದ್ದಾರೆ. ಆರ್ಮಿ ಬಂದು ದೇವ್ರ ಮಗ, ದೇವರನ್ನು ಯಾವಾಗ್ಲೂ ಪ್ರಾರ್ಥನೆ ಮಾಡ್ತಿದ್ದಂತ ಮಗ, ದೇವರನ್ನು ಯಾವಾಗ್ಲೂ ಎದು ನೋಡ್ತಾ ಇದ್ದಂತ ಮಗ. ಆ ದೇಶಕ್ಕೆ ಈ ದೇಶಕ್ಕೆ ಯುದ್ಧ ನಡಿಬೇಕಾದ್ರೆ, ಹೆಂಗೂ ನಾನು ನಾಳೆ ಯುದ್ಧಕ್ಕೆ ಹೋಗ್ತೀನಿ, ನಾನು ಹೆಂಡತಿ ಮಕ್ಕಳನ್ನ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಏನ್ ಮಾಡಿದ್ದಾನೆ, ಬಂದು ಮನೆಗೆ ಬಂದು ಹೆಂಡತಿ ಮಕ್ಕಳನ್ನ ನೋಡ್ಕೊಂಡು ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡಿ, ಹೆಂಡತಿ ಹತ್ರ ಪ್ರಾರ್ಥನೆ ಮಾಡಿಸ್ಕೊಂಡು, ಗಂಡ ಹೆಂಡತಿ ಮಕ್ಕಳು 3 ಜನ ಕೂಡ ಪ್ರಾರ್ಥನೆ ಮಾಡ್ಕೊಂಡು, ಅಪ್ಪ ನಾನು ಇವತ್ತು ಯುದ್ಧಕ್ಕೆ ಹೋಗ್ತಾ ಇದ್ದೀನಪ್ಪ, ನಿನ್ ಚಿತ್ತ ಇದ್ರೆ ನಾನು ಬದುಕಬೇಕು, ನಾನು ಸಾಯ್ತೀನಪ್ಪ, ದೇಶಕ್ಕಾಗಿ ನಾನು ಓಡಾಡ್ಲೇಬೇಕಪ್ಪ ಎಂಬುದಾಗಿ ಹೇಳಿ ಆ ಮಗ ಏನ್ ಮಾಡ್ತಾನೆ, ಯುದ್ಧಕ್ಕೆ ಹೋಗ್ತಾನೆ. ಪ್ರಾರ್ಥನೆ ಮಾಡ್ಕೊಂಡು ಯುದ್ಧಕ್ಕೆ ಹೋಗ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಹೋಗಿದ್ದಂಥ ದೇಶ, ಆ ಮಗ ಇದ್ದಿದ್ದಂಥ ದೇಶ ಎಲ್ಲ ಸೋತೋಯ್ತು. ಎಲ್ಲರೂ ಸತ್ತೋದ್ರು. ಎಲ್ಲರೂ ನೆನೆಸ್ಕೊಂಡ್ರು, ಈ ಮಗ ಕೂಡ ಸತ್ತೋದ ಎಂಬುದಾಗಿ ಹೇಳಿ. ಬದುಕಿದ ಅವನೊಬ್ಬನೇ. ಹಲ್ಲೆಲೂಯಾ. ಎಲ್ಲರ ದೇಶ ಮೊತ್ತವಾಗಿ ಆರ್ಮಿ ಯಾರಿದ್ರು ಎಲ್ಲರೂ ಸತ್ತೋದ್ರು, ಬದುಕಿದ ಆ ಮಗ ಒಬ್ಬನೇ. ಯಾಕೆ? ಪ್ರಾರ್ಥನೆ ಅವನನ್ನ ಕಾಪಾಡ್ತು. ಹಲ್ಲೆಲೂಯಾ. ನೋಡಿ, ಅವ್ನು ಬೆಳಿಗ್ಗೆ ಪ್ರಾರ್ಥನೆ ಮಾಡ್ಕೊಂಡಿದ್ದ, ಆ ಪ್ರಾರ್ಥನೆ ಏನ್ ಮಾಡ್ತಾ ಅವನನ್ನ ಕಾಪಾಡ್ತು. ಅವ್ನು ಪ್ರಾರ್ಥನೆ ಮಾಡ್ಕೊಂಡು ಹೋಗಿಲ್ಲ ಅಂತಿದ್ರೆ ಅವ್ನು ಅವತ್ತು ಸಾಯ್ಬೇಕಾಗಿತ್ತು. ಹಲ್ಲೆಲೂಯಾ. ನೀನ್ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇದೆಯಾ, ನೀನು ಹೋಗುವಂತ ಬರುವಂತ ದಾರಿಗಳಲ್ಲಿ ಕರ್ತನೆ ಯಾವಾಗ ನಿನ್ನ ಸಂಗಡ ಇರ್ತಾನೆ. ಹಲ್ಲೆಲೂಯಾ. ಬೆಳಿಗ್ಗೆ ನಾವಿದ್ದು ಪ್ರಾರ್ಥನೆ ಮಾಡ್ಬೇಕು. ದೇವರೇ ನನ್ಗೊಂದು ಕಾವಲು ಕೊಡಪ್ಪ, ದಿನ ಇಲ್ಲ ನನ್ಗೊಂದು ಕಾವಲು ಬೇಕಪ್ಪ, ನಿನ್ ದೂತ ನನ್ನ ಜೊತೆ ಕಳ್ಸಪ್ಪ. ರೋಡಲ್ಲಿ ಎಷ್ಟೊಂದು ಜನ ಆಕ್ಸಿಡೆಂಟ್ ಆಗಿ ಸಾಯ್ತಾ ಇದ್ದಾರೆ. ರೋಡಲ್ಲಿ ಎಷ್ಟೊಂದು ಜನ ಏನಾಗ್ತಾ ಇದ್ದಾರೆ, ಸುಮ್ನೆ ಹಿಂಗ್ ಬಿದ್ದು ಸತ್ತೋಗೋರಿದ್ದಾರೆ.
ಬಟ್ ನಾವು ಮಾಡ್ತಿರುವಂಥ ಪ್ರಾರ್ಥನೆ ಇವತ್ತವರೆಗೂ ನಮ್ಮನ್ನ ಕಾಯ್ತಾ ಇದೆ. ಹಲ್ಲೆಲೂಯಾ. ನನ್ನ ಪ್ರಾರ್ಥನೆ ಕಾಯ್ತಾ ಇದೆ ಎಂಬುವ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಆ ಪ್ರಾರ್ಥನೆ ನಮ್ಮನ್ನ ಕಾಯ್ತಾ ಇದೆ. ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಕರ್ತನ ಸಮ್ಮುಖದಲ್ಲಿ ಕುತ್ಕೊಳ್ಬೇಕು. ನಾವು ಬೆಳಗ್ಗೆ ಎದ್ದಿದ ತಕ್ಷಣ ದೇವ್ರನ್ನ ನೋಡ್ಬೇಕು. ನಾವ್ ಹಂಗೆಲ್ಲ ಫೋನ್ ಆಗೆಲ್ಲ ಬೈಬಲ್ ಪಕ್ಕದಲ್ಲಿ ಇಟ್ಕೊಂಡು ಮಲ್ಕೊಳ್ತಾ ಇದ್ರಂತೆ ತಲೆ ಹತ್ರ. ಆಗೆಲ್ಲ ಫೋನ್, ಈ ಟಚ್ ಸ್ಕ್ರೀನ್ ಫೋನ್ ಬರೋಕ್ಕಿಂತ ಮುಂಚೆ, ಆಂಡ್ರಾಯ್ಡ್ ಫೋನ್ ಬರೋಕ್ಕಿಂತ ಮುಂಚೆ ಬೈಬಲ್ ಯಾವಾಗಲೂ ತಲೆ ಹತ್ರ ಇರೋದಂತೆ. ಇವಾಗ ಎಲ್ಲ ತಲೆ ಹತ್ರ ಫೋನ್ ನೋಡಿದ್ದೀರಾ? ಎಲ್ಲರ ತಲೆ ಹತ್ರ ಫೋನು. ಯಾರು ಹೇಳ್ದಂಗೆ ಎರಡನೇ ಹೆಂಡತಿ ಎರಡನೇ ಗಂಡ, ಯಾರು ಬಿಟ್ಟರು ಫೋನನ್ನು ಬಿಡಲ್ಲ. ಬೆಳಗ್ಗೆ ಎದ್ದು ದೇವ್ರು ನೋಡ್ತೀವೋ ಇಲ್ವೋ, ಫೋನನ್ನು ಮಾತ್ರ ಫಸ್ಟ್ ನೋಡ್ತೀವಿ. ಯಾರು ಏನು ಮೆಸೇಜ್ ಕಳಿಸಿದ್ದಾರೆ, ಯಾರೇನು ಕಳಿಸಿದ್ದಾರೆ, ಯಾರು ಸ್ಟೇಟಸ್ಗೆ ಏನು ಹಾಕಿದ್ದಾರೆ, ಯಾರು ಹೆಂಗೆ ಏನು ಅಂತ ನೋಡ್ತೀವಿ. ಹಲ್ಲೆಲೂಯಾ. ನಾವು ಬೆಳಗ್ಗೆ ಎದ್ದಿದ ತಕ್ಷಣ ದೇವ್ರನ್ನ ಎದುರು ನೋಡ್ಬೇಕಂತೆ. ದೇವ್ರು ಏನ್ ಮಾತಾಡ್ತಾರೆ ಎಂಬುದಾಗಿ ಹೇಳಿ ನಾವು ಎದುರು ನೋಡ್ಬೇಕು. ದೇವ್ರ ಮುಖವನ್ನೇ ನಾವು ದೃಷ್ಟಿಸಿ ನೋಡ್ಬೇಕು. ಏಸಪ್ಪ ಎಂಬುದಾಗಿ ಹೇಳಿ ಕೂಗ್ಬೇಕು. ಕರ್ತನ ಯಾವಾಗ್ಲೂ ನಿಮ್ಮ ಸಂಗಡ ಇರುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾವಾಗ್ಲೂ ದೇವ್ರು ನೋಡಿ ಬೆಳಗ್ಗೆ ಎದ್ದು ಆತನ ಪ್ರಾರ್ಥನೆ ಮಾಡ್ತಾ ಇದ್ದ. ಯೇಸು ಸ್ವಾಮಿ ಇರುವಂತ ಕಾಲದಲ್ಲಿ ಆತನ ಶಿಷ್ಯರಿಗೂ ಅದೇ ರೀತಿಯಾಗಿ ಹೇಳ್ಕೊಡ, ನೀವು ಎದ್ದು ಬೆಳಗ್ಗೆ ಎದ್ದು ನೀವು ಪ್ರಾರ್ಥನೆ ಮಾಡಿ, ಬೆಳಗ್ಗೆ ಎದ್ದು ನೀವು ಪ್ರಾರ್ಥನೆ ಮಾಡಿ ಎಂಬುದಾಗಿ ಹೇಳಿದ್ರು. ಹಲ್ಲೆಲೂಯಾ. ಸರ್, ನಾವ್ ಎರಡನೇ ವಿಷಯ ನೋಡ, ನರಕಾತ್ಮವಾಗಿ ಮಾತನಾಡಬೇಡಿ. ನೆಗೆಟಿವ್ ಮಾತಾಡಬಾರ್ದು. ನಾವ್ ಯಾವಾಗ್ಲೂ ಬೆಳಗ್ಗೆ ಎದ್ಬಿಟ್ಟು ನೆಗೆಟಿವಿಟಿಯಾಗಿ ಮಾತಾಡಬಾರ್ದು, ಕೆಟ್ಟದಾಗಿ ನಾವು ಮಾತಾಡಬಾರ್ದು. ಕೆಲವು ನೋಡಿದಿರಾ, ಬೆಳಗ್ಗೆ ಎದ್ದ ತಕ್ಷಣ ವಟ 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 ಅಂತ ಇರ್ತಾನೆ ಮನೇಲಿ. ಈ ಕಪ್ಪೆ ವಟ ವಟ ಅಂತ ಅನ್ನಲ್ವಾ, ಆ ಥರ ಬೈತಾನೇ ಇರ್ತಾರೆ. ವಟ ವಟ ಅಂತ ಪ್ರಾರ್ಥನೆ ಕೂಡ ಮಾಡಲ್ಲ ಬೆಳಿಗ್ಗೆ ಎದ್ದು. ಏನ್ ಎದ್ದಿದ ತಕ್ಷಣ ಅದು ಇದು ಏನೇನೋ, ಅದಂಗಾಯ್ತು, ಅದು ಕಟ್ಟಬೇಕು, ಇದು ಕಟ್ಟಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಬರಬೇಕು. ಅಯ್ಯೋ, ಬಾಯಿ ಸ್ಟಾಪೇ ಆಗಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ. ಹಲ್ಲೆಲೂಯಾ. ಹಲ್ಲೆಲೂಯಾ. ಬೆಳಗ್ಗೆ ಎದ್ದಿದ ತಕ್ಷಣ ಯಾವಾಗಲೂ ನಾವು ನೆಗೆಟಿವಿಟಿಯಾಗಿ ಮಾತಾಡಬಾರ್ದು. ಆಶೀರ್ವಾದದ ಮಾತುಗಳನ್ನ ಮಾತಾಡಿ. ಬೆಳಗ್ಗೆ ಎದ್ದಿದ ತಕ್ಷಣ ದೇವ್ರ ಮಕ್ಕಳ ಬಾಯಲ್ಲಿ ಯಾವಾಗಲೂ ಆಶೀರ್ವಾದದ ಮಾತುಗಳು ಬರಬೇಕು. ಮಕ್ಕಳನ್ನ ನೀನು ಹಾಳಾಗಿ ಹೋಗ್ತೀಯಾ, ನೀನು ಉದ್ಧಾರ ಆಗಲ್ಲ, ನಿನ್ನ ಮಕ್ಕಳು ನೀನೇ ಶಾಪ ಕೊಡ್ತಾ ಇದೀಯ. ನನ್ನ ಮನೆ ಹಿಂಗೆ ಇರುತ್ತೆ, ನನ್ನ ಮನೆ ಉದ್ಧಾರ ಆಗಲ್ಲ, ನಾನು ಉದ್ಧಾರ ಆಗಲ್ಲ, ನೀನೇ ಶಾಪ ಕೊಟ್ಕೊಳ್ತಾ ಇದೀಯ. ಬೆಳಗ್ಗೆ ಎದ್ದಿದ ತಕ್ಷಣ ವಟ 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 ಅನ್ನೋದು, ಏನೇನೋ ಮಾತಾಡೋದು, ಏನೇನೋ ಬೈಯೋದು, ಸುಮ್ಮನೆ ಗೊಣಗುಟ್ಟೋದು. ಹಲ್ಲೆಲೂಯಾ. ಸುಮ್ಮನೆ ತುಂಬಾ ಜನ ಗೊಣಗುಟ್ಟೋರಿದೆ. ನಾವು ವಾಕ್ಯವನ್ನು ತೆಗೆದುಕೊಳ್ಳೋಣ. ಫಿಲಿಪ್ಪ 2:14. ಫಿಲಿಪ್ಪ 2:14 ತೆಗೀರಿ. ಫಿಲಿಪ್ಪನು ಬರೆದಂತ ಸುವಾರ್ತೆ 2:14. ಯಾರಾದ್ರೂ ಓದಿ ಸಹಾಯ ಮಾಡಿ. ಹಲ್ಲೆಲೂಯಾ. ಯಾವ ರೀತಿ ಇರ್ಬೇಕಂತೆ? ಗುಣಗುಟ್ಟದೆಯೂ ವಿವಾದವಿಲ್ಲದೆಯೂ ನಾವೇನ್ ಮಾಡ್ಬೇಕಂತೆ? ಎಲ್ಲವನ್ನ ಮಾಡ್ಬೇಕಂತೆ. ಹಲ್ಲೆಲೂಯಾ. ಬೆಳಗ್ಗೆ ನಾವೇನ್ ಮಾಡಬಾರ್ದಂತೆ? ಗುಣಗುಟ್ಟಬಾರ್ದಂತೆ. ಗುಣಗುಡ್ತಾ ಇದೀವ ನಾವು? ವಿವಾದದ ಮಾತುಗಳನ್ನ ಮಾತಾಡ್ತಾ ಇದೀವ? ಬೆಳಗ್ಗೆ ಎದ್ದು ದೇವ್ರ ಮಕ್ಕಳ ಮಾತಲ್ಲಿ ಆಶೀರ್ವಾದದ ಮಾತುಗಳು ಬರಬೇಕು. ಹಲ್ಲೆಲೂಯಾ. ಮುಂಜಾನೆಯೇ ಪ್ರಸಂಗಿ 11:6 ಹೇಳುತ್ತೆ, ಮುಂಜಾನೆ ಎದ್ದು ನಾವು ಆಶೀರ್ವಾದದ ಮಾತುಗಳನ್ನ ಮಾತಾಡ್ಬೇಕಂತೆ. ಮುಂಜಾನೆ ನಾವೆದ್ದು ಒಳ್ಳೆ ಬೀಜವನ್ನ ನಾವು ಬಿತ್ತಬೇಕಂತೆ. ಹಲ್ಲೆಲೂಯಾ. ಮುಂಜಾನೆ ಒಳ್ಳೆ ಬೀಜವನ್ನು ಬಿತ್ತರೆ ದಿನ ಎಲ್ಲ ನಿನ್ಗೆ ಹರ್ಷಧ್ವನಿ ಕೇಳಿಸುತ್ತಂತೆ. ಹಲ್ಲೆಲೂಯಾ. ನಾವು ಮುಂಜಾನೆ ಎದ್ದು ಒಳ್ಳೆ ಬೀಜ ಬಿತ್ತಲ್ಲ, ಮುಂಜಾನೆ ಎದ್ದು ಕೆಟ್ಟ ಬೀಜನೇ ಬಿತ್ತೋದು. ದಿನ ಎಲ್ಲ ಯಾವ ರೀತಿ ಇರುತ್ತೆ? ದಿನ ಎಲ್ಲ ನೆಗೆಟಿವಿಟಿ ಆಗೇ ಇರ್ತೀರಾ. ದಿನವೆಲ್ಲ ನಿಮ್ಮ ಮೈಂಡ್ ಏನಾಗಿರುತ್ತೆ? ಮೈಂಡ್ ಬ್ಲೋಯಿಂಗ್ ಅಂತಾರಲ್ಲ, ಆ ಥರ ಏನೋ ಒಂಥರ ಇರುತ್ತೆ ನಿಮಗೆ. ನಾವು ಯಾವಾಗಲೂ ದೇವ್ರ ಮಕ್ಕಳಾಗಿರುವಂಥವ್ರು ಯಾವತ್ತಿಗೆ ಆಗಲಿ ನಾವು ನೆಗೆಟಿವಿಟಿ ಮಾತುಗಳು ಮಾತಾಡಲೇಬಾರ್ದು. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನು ಮಾತಾಡ್ತಾ ಇದೀಯಾ? ಇಷ್ಟು ದಿನ ನೀನು ಮಾತಾಡಿದೀಯಾ ನೆಗೆಟಿವಿಟಿ ಮಾತುಗಳು? ಬೇಡ ಎಂಬುದಾಗಿ ಮಾತುಗಳು ಬೆಳಗ್ಗೆ ಎದ್ದಿದ ತಕ್ಷಣ ದೇವ್ರ ಸಮ್ಮುಖದಲ್ಲಿ ಕೂತ್ಕೊಂಡು ಬಂದಿದ ತಕ್ಷಣ ಬೇಡದಿರುವಂಥ ಮಾತುಗಳು ಮಾತಾಡಿದೀಯಾ? ಇವತ್ತು ನೀನು ಬಿಟ್ಬಿಡು. ನೀನು ನಾಳೆಯಿಂದ ನೀನು ರೆಸ್ಟ್ ಮಾಡಿ ನೋಡು. ಬೆಳಗ್ಗೆ ಎದ್ದು ನೀನು ಆಶೀರ್ವಾದದ ಮಾತುಗಳನ್ನ ಮಾತಾಡು. ಖಂಡಿತವಾಗ್ಲೂ ಆಶೀರ್ವಾದ ನಿನ್ನ ಜೀವಿತದಲ್ಲಿ ಫಲಿಸುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸರ್, ನಮೂನೆದಾಗಿ ನೋಡ್ಕೊಳ್ಳೋಣ. ಸತ್ಯವೇದವನ್ನು ಯಾವಾಗಲೂ ನಾವು ಓದ್ಬೇಕಂತೆ. ಬೆಳಗ್ಗೆ ಎದ್ದಿದ ತಕ್ಷಣ ಸತ್ಯವೇದವನ್ನು ನಾವೇನ್ ಮಾಡ್ಬೇಕಂತೆ? ಯಾವಾಗಲೂ ಓದ್ಬೇಕಂತೆ. ಎಷ್ಟು ಜನ ಓದ್ತಾ ಇದ್ರಿ ಸತ್ಯವೇದವನ್ನು? ಬೆಳಗ್ಗೆ ಎದ್ದಿದ ತಕ್ಷಣ ವಾಕ್ಯ 3 ಜನ, 4 ಜನ. ಓದಕ್ ಬರ್ದಿರೋರು ಬಿಟ್ಟು ಓದೋರು ಎಷ್ಟು ಜನ? ನನ್ಗೆ ಓದಕ್ ಬರುತ್ತೆ ಅನ್ನೋರ್ ಕೈ ಎತ್ರಿ. ನಂಗೆ ಓದಕ್ ಬರುತ್ತೆ. ಸರ್, ಎಷ್ಟು ಜನ ವಾಕ್ಯ ಓದುತ್ತೀರಿ? ಹಲ್ಲೆಲೂಯಾ. ಹಲ್ಲೆಲೂಯಾ. ಕೀರ್ತನೆ 1:1 ಹೇಳುತ್ತೆ. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 1:1. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು. ಹಲ್ಲೆಲೂಯಾ. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಎಷ್ಟು ಜನ, ನಾನು ಎಲ್ಲರೂ ಓದ್ತಾರೆ ಅಂತ ತಿಳ್ಕೊಂಡಿದ್ದೆ ಸತ್ಯವೇದವನ್ನ.
ನಂಗೆ ಅನ್ಕೊಂಡಿದ್ದು ನಮ್ಮ ಶಿಲ್ಪಾ ಸಿಸ್ಟ್ರು, ನಂದಿನಿ, ಗೀತಾ, ರಾಬರ್ಟ್ ಬ್ರದರು, ನವೀನ್ ಬ್ರದರು, ದೀಪು ಸಿಸ್ಟರು ಇವರೆಲ್ಲ ಬೈಬಲ್ ಡೈಲಿ ಓದ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಬಟ್ ಇವಾಗ ಗೊತ್ತಾಯ್ತು ಯಾರೂ ಓದಲ್ಲ ಅಂತ. ಹಲ್ಲೆಲೂಯಾ. ನಾವು ಬೆಳಿಗ್ಗೆ ಎದ್ದು ನಮ್ಮ ದೇಹಕ್ಕೆ ನಾವು ಆಹಾರ ಕೊಡ್ತೇವೆ. ಕೊಡ್ತೀರಾ ಇಲ್ಲ ದೇಹಕ್ಕೆ ಆಹಾರ? ನಾನು ದೇಹಕ್ಕೆ ಆಹಾರ ಕೊಡ್ತೀನಿ ಅನ್ನೋರು ದೇಹಕ್ಕೆ ನಾವೆಲ್ಲ ಆಹಾರ ಕೊಟ್ಟೇ ಕೊಡ್ತೇವೆ. ಯಾಕೆ? ಸುಸ್ತಾಗ್ಬಿಡ್ತೇವೆ. ಒಂದೊತ್ತು ಉಪವಾಸ ಇರಿ ಅಂದ್ರೆ ಯಾರೂ ಇರಲ್ಲ. ಫಾಸ್ಟ್ ಬೆಳಗ್ಗೆ ಉಪವಾಸ ಯಾರು ಇದ್ದೀರಾ ಅಂತಂದ್ರೆ ಯಾರು ಕೈ ಎತ್ತಿಲ್ಲ. ನಿನ್ನೆ ಉಪವಾಸ ಯಾರಿದ್ರೆ ಯಾರು ಕೈ ಎತ್ತಿಲ್ಲ. ಯಾಕೆ? ದೇಹಕ್ಕೆ ಒಳ್ಳೆ ಆಹಾರ ಬೇಕು. ಶಕ್ತಿಯಾಗಿರ್ಬೇಕು, ನಾನು ಗಟ್ಟಿ ಮುಟ್ಟಿಯಾಗಿರ್ಬೇಕು. ಒಳ್ಳೆ ಊಟ ತಿಂತೀವಿ, ಟೈಮ್ಗೂ ಆಹಾರ ಕೊಡ್ತೀವಿ ದೇಹಕ್ಕೆ. ಜ್ಯೂಸ್ ಕುಡಿತೀವಿ, ಬಾಯಾರಿಕೆ ಆದಾಗ ನೀರು ತಗೊಳ್ತೀವಿ. ಯಾಕೆ? ದೇಹ ಬಳಲಿ ಹೋಗ್ಬಾರ್ದು. ನಿನ್ನ ಆತ್ಮಕ್ಕೆ, ದೇಹಕ್ಕೆ ಇಷ್ಟು ನೀನು ನೋಡ್ತಾ ಇದೆಯಲ್ಲ, ನಿನ್ನ ಆತ್ಮಕ್ಕೆ ನೀನ್ ಏನ್ ಮಾಡ್ತಾ ಇದೀಯ? ದೇಹಕ್ಕೆಲ್ಲ ಇಷ್ಟು ಒಳ್ಳೆ ಆಹಾರ. ಸ್ವಲ್ಪ ಕೆಟ್ಟೋಗಿರೋ ತಿಂತೀರಾ ನೀವು? ತಿಂತೀರಾ ಕೆಟ್ಟೋಗಿರೋದನ್ನ? ಸ್ವಲ್ಪ ಚೆನ್ನಾಗಿಲ್ಲ ಅಂದ್ರೆ, ಟೇಸ್ಟ್ ಆಗಿಲ್ಲ ಅಂದ್ರೆ ತಿಂತೀರಾ? ತಿನ್ನಲ್ಲ. ಅದೇ ನಮ್ಮ ಆತ್ಮಕ್ಕೆ ನಾವು ಯಾವ ರೀತಿ ಆಹಾರವನ್ನು ಕೊಡ್ತಾ ಇದ್ದೇವೆ? ಹಲ್ಲೆಲೂಯಾ. ನಿಮ್ಮ ಆತ್ಮಕ್ಕೆ ನೀವು ಯಾವ ರೀತಿ ಆಹಾರವನ್ನು ಕೊಡ್ತಾ ಇದ್ದೀರಿ? ಸತ್ಯವೇದ ನಾವು ಡೈಲಿ ಓದ್ಬೇಕು. ಅದೇ ನಮ್ಮ ಆತ್ಮಿಕ ಆಹಾರ ಆಗಿದೆ. ಹಲ್ಲೆಲೂಯಾ. ಡೈಲಿ ನೀನು ವಾಕ್ಯವನ್ನು ಓದು. ಬೆಳಗ್ಗೆ ಎದ್ದ ತಕ್ಷಣ ಪ್ರಾರ್ಥನೆ ಮಾಡಿ ಬಂದು ಸತ್ಯವೇದ ತೆಗೆದುಕೊಂಡು ಫೋನ್ ನೋಡ್ಬೇಡ ಜಾಸ್ತಿ. ಬೆಳಗ್ಗೆ ಎದ್ದು ನೀನು ಫೋನ್ ನೋಡ್ಬೇಡ. ಫೋನ್ ನೋಡ್ತಾ ಇದ್ರೆ ಟೈಮ್ ಆಗೋದೇ ಗೊತ್ತಾಗಲ್ಲ ನಿನಗೆ. ಸತ್ಯವೇದ ತೆಗೆದುಕೊಂಡು ಓದು. ಯಾವಾಗ್ಲೂ ಓದು ಸತ್ಯ. ಅದರ ಒಳ್ಳೆ ಜ್ಞಾನ ನಿನಗೆ ಸಿಗುತ್ತೆ. ಹಲ್ಲೆಲೂಯಾ. ಆತನ ಸಮ್ಮುಖದಲ್ಲಿ ಯಾವಾಗ ನೋಡಿ ದಾವೀದನ ಎಷ್ಟು ಚೆನ್ನಾಗಿ ಹೇಳಿದ್ದಾನೆ, ಹಗಲಿರುಳು ನಾವು ಧ್ಯಾನಿಸ್ಬೇಕಂತೆ. ಸತ್ಯವೇದ ನಾವೇನ್ ಮಾಡ್ಬೇಕಂತ ಹಗಲಿರುಳು ಯಾವಾಗ್ಲೂ ನಾವು ಧ್ಯಾನಿಸ್ತಾ ಇರ್ಬೇಕಾದ್ರೆ ಅವರೇ ಧನ್ಯರಂತೆ. ಹಲ್ಲೆಲೂಯಾ. ಸತ್ಯವೇದ ಓದ್ತಾ ಇದ್ರೆ ನೀನ್ ಧನ್ಯಳು. ನೀನ್ ಸತ್ಯವೇದ ಓದ್ತಾ ಇದ್ರೆ ನೀನ್ ಧನ್ಯರು. ಸತ್ಯವೇದ ಓದಿಲ್ಲ ಅಂತಂದ್ರೆ ನಾವು ಧನ್ಯರೇ ಅಲ್ಲ. ಹಲ್ಲೆಲೂಯಾ. ಕೆಲವರು ಪಾಪ ಅವರೆಲ್ಲ ಎಷ್ಟೊಂದು ಓದಕ್ ಬರಲ್ಲ. ಅವರೆಲ್ಲ ಕೇಳ್ತಾ ನಂಗೆ ಫೋನ್ ಮಾಡಿ, ಪಾಸ್ಟಮ್ಮ ನನ್ಗೆ ವಾಕ್ಯನೇ ಓದಕ್ ಬರಲ್ಲ ಪಾಸ್ಟಮ್ಮ, ಓದ್ಬೇಕು ಅಂತ ನನ್ ತುಂಬಾ ಆಸೆ, ನನ್ಗೆ ಓದಕ್ಕೆ ಬರಲ್ಲ ಅಂತ ಕೇಳ್ತಾರೆ. ಬಟ್ ನಮ್ಗೆ ಓದಕ್ ಬಂದ್ರು ಕೂಡ ನಾವೇನ್ ಮಾಡ್ತಾ ಇಲ್ಲ? ನಾವು ಓದ್ತಾ ಇಲ್ಲ. ಹಲ್ಲೆಲೂಯಾ. ನಾವು ಬೆಳಗ್ಗೆ ಎದ್ದ ತಕ್ಷಣ ಒಂದೇದಾಗಿ ಪ್ರಾರ್ಥನೆ ಮಾಡ್ಬೇಕು. ಎರಡನೇದಾಗ ನೀವೇನ್ ಮಾಡ್ಬೇಕು? ಸತ್ಯವೇದವನ್ನ ನೀವು ಓದ್ಲೇಬೇಕು. ಇವತ್ತಿನ ನೀವು ಹಾಕೋಣ ಓದ್ಲೇಬೇಕಪ್ಪ. ಬೆಳಗ್ಗೆ ನಾನು ಏನೇ ವಿಷಯ ಇರಲಿ ಒಂದು ಅಧ್ಯಾಯ ಆದ್ರೂ ನಾನು ಓದ್ಬಿಟ್ಟು ಹೋಗ್ತೇನೆ ಎಂಬುದಾಗಿ ನೀನು ಅರಿಕೆ ಮಾಡ್ಬೇಕು ದೇವ್ರ ಹತ್ರ. ಹಲ್ಲೆಲೂಯಾ. ಹಲ್ಲೆಲೂಯಾ. 4ನೇದಾಗಿ ನೋಡೋಣ. ಈ ದಿನವನ್ನು ನಾವೇನ್ ಮಾಡ್ಬೇಕಂತೆ? ದೇವ್ರಿಗಾಗಿ ಒಪ್ಪಿಸ್ಕೊಡ್ಬೇಕಂತೆ. ದಿನವನ್ನ ಯಾರಿಗ ಒಪ್ಪಿಸ್ಕೊಡ್ಬೇಕಂತೆ? ಬೆಳಗ್ಗೆ ಎದ್ದಿದ ತಕ್ಷಣ ಅಪ್ಪ ಈ ದಿನ ಎಲ್ಲ ನಿನ್ಗೆ ಒಪ್ಪಿಸ್ಕೊಡ್ತೇನಪ್ಪ. ಯಾರೆಲ್ಲ ಅಷ್ಟು ಆ ಥರ ಮಾಡ್ತೀರಿ? ಅಪ್ಪ ಈ ದಿನ ಎಲ್ಲ ನಿನಗಾಗಿ ನಾನು ಒಪ್ಪಿಸ್ಕೊಡ್ತೇನೆ ಸ್ವಾಮಿ. ಹಲ್ಲೆಲೂಯಾ. ಬೆಳಗ್ಗೆ ಎದ್ದ ತಕ್ಷಣ ಹೇಳ್ಬೇಕಪ್ಪ ಈ ದಿನ ಒಳ್ಳೆ ದಿನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಈ ದಿನ ಎಲ್ಲ ನಿನ್ಗಾಗಿ ನಾನು ಒಪ್ಪಿಸ್ಕೊಡ್ತೇನಪ್ಪ. ಹಲ್ಲೆಲೂಯಾ. ನಾವೆಲ್ಲ ದೇವ್ರಿಗೆ ಒಪ್ಪಿಸ್ಕೊಡಲ್ಲ, ಸೈತಾನ್ಗೆ ಒಪ್ಪಿಸ್ಕೊಟ್ಬಿಡ್ತೇವೆ ದಿನಾನ. ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡಲ್ಲ, ಬೆಳಗ್ಗೆ ಎದ್ದು ಸತ್ಯವೇದ ಓದಲ್ಲ, ನೆಗೆಟಿವಿಟಿ ಮಾತಾಡ್ಬಿಟ್ಟು ಸೈತಾನ್ಗೆ ಒಪ್ಪಿಸ್ಕೊಟ್ಬಿಡ್ತೇವೆ ದಿನ ಎಲ್ಲ ನಮ್ಮ ಬಾಯಿಲ್ ಬರೀ ಕೆಟ್ಟ ಮಾತೆ, ದಿನ ಎಲ್ಲ ನಮ್ಮ ಬಾಯಿಲ್ ಬರೀ ಸುಳ್ಳು ಮಾತೆ, ದಿನ ಎಲ್ಲ ನಮ್ಮ ಬಾಯಿಲ್ ಏನು? ದೂಷಣೆ ಮಾತುಗಳೇ. ಹಲ್ಲೆಲೂಯಾ. ದಿನವನ್ನು ನಾವೇನ್ ಮಾಡ್ಬೇಕಂತೆ? ದೇವ್ರಿಗಾಗಿ ಒಪ್ಪಿಸ್ಕೊಡ್ಬೇಕಂತೆ. ಅಪ್ಪ ಈ ದಿನ ನಿಂದಿನ ಅಪ್ಪ. ಅಪ್ಪ ನೂತನ ದಿನ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಅಪ್ಪ ಈ ದಿನ ಎಲ್ಲ ನೀನ್ ನನ್ನ ಜೊತೆ ಇರ್ಬೇಕಪ್ಪ. ಈ ದಿನ ಎಲ್ಲ ನೀನ್ ನನ್ನ ಸಂಗಡ ಇರ್ಬೇಕಪ್ಪ. ನಾನು ಹೋಗುವಂತ ದಾರಿಗಳಲ್ಲಿ ಬರುವಂತ ದಾರಿಗಳು ನೀನ್ ನನ್ನ ಜೊತೆ ಇರ್ಬೇಕಪ್ಪ. ದಿನವಿಲ್ಲ ನೀನ್ ನನ್ನ ಜೊತೆ ಇರ್ಬೇಕಪ್ಪ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿ ನೋಡಿ. ಕರ್ತನೆ ಯಾವಾಗ ನಿಮ್ ಜೊತೆ ಇರ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ದಿನ ಎಲ್ಲ ದೇವ್ರನ್ನ ಜೊತೆ ಇಟ್ಕೊಂಡು ನಡಿಬೇಕು. ನಾವೆಲ್ಲ ದೇವ್ರನ್ನ ಜೊತೆ ಇಟ್ಕೊಂಡು ನಡಿಯಲ್ಲ. ನಾವು ಯಾರನ್ನ ಜೊತೆ ಇಟ್ಕೊಂಡು ನಡಿಯಲ್ಲ? ದೇವ್ರನ್ನ ಜೊತೆ ಇಟ್ಕೊಂಡು ನಡಿಯಲ್ಲ. ಪಕ್ಕದಲ್ಲಿ ಹುಡುಗಿ, ಪಕ್ಕದಲ್ಲಿ ಹುಡುಗ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪಕ್ಕದಲ್ಲಿ ಹುಡುಗಿ ಇದ್ರೆ ದಿನ ಎಲ್ಲ ಜೊತೆಲಿ ಕರ್ಕೊಂಡು ಹೋಗ್ತೀವಿ. ಪಕ್ಕದಲ್ಲಿ ಹುಡುಗ ಇದ್ರೆ ದಿನ ಎಲ್ಲ ಜೊತೆಲಿ ಕರ್ಕೊಂಡು ಹೋಗ್ತೀವಿ. ಅದೇ ನೀನ್ ದೇವ್ರು ಕರ್ಕೊಂಡು ಹೋಗ್ ಜೊತೆಯಲ್ಲಿ ಆಶೀರ್ವಾದ ಬಂದ್ಬಿಡುತ್ತಲ್ಲ, ಒಳ್ಳೇದಾಗ್ಬಿಡುತ್ತಲ್ಲ. ಬೇಡ, ದೇವ್ರು ಮಾತ್ರ ಬೇಡ ಪಾಸ್ಟಮ್ಮ. ಬೇಕಾದ್ರೆ ಹುಡುಗಿನ ಕಳಿಸಿ ನಾನು ಕರ್ಕೊಂಡು ಹೋಗ್ತೀನಿ, ಇಲ್ಲ ನಾನು ಹುಡುಗನ ಕಳಿಸಿ ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ. ಹಲ್ಲೆಲೂಯಾ. ದಿನ ಎಲ್ಲ ನಮ್ಮ ಜೊತೆ ಯೇಸು ಸ್ವಾಮಿನ ಯಾವಾಗ್ಲೂ ಕೈ ಇಟ್ಕೊಂಡು ನಡಿಬೇಕಂತೆ. ಹಲ್ಲೆಲೂಯಾ. ನಾನು ನಿಮ್ಗೆಲ್ಲ ಒಂದು ಸ್ಟೋರಿ ಹೇಳಿದೆ, ಇವಾಗ ಮತ್ತೆ ಹೇಳ್ತೀನಿ ಕೇಳಿದೆ. ಒಂದು ಯಾವಾಗ ನಾನು ರಿಯಲ್ ಆಗಿ ನಡೆದಿರುವಂತ ಘಟನೆ, ಕೆಲವೊಬ್ರು ಗೊತ್ತಿಲ್ಲ, ಇನ್ನೊಂದ್ಸಾರಿ ನಾನು ಹೇಳ್ತೇನೆ. ಒಂದು ಸೇವಕ ದೇವರಲ್ಲಿ ತುಂಬಾ ವೈರಾಗ್ಯ ಉಳ್ಳಂತ ಸೇವಕ ಅಂತೆ. ತುಂಬಾ ವೈರಾಗ್ಯ ಇರುವಂತ ಸೇವಕರು ಏನ್ ಮಾಡ್ತಾ ಇದಾರೆ? ಯಾವಾಗ್ಲೂ ಯೇಸು ಸ್ವಾಮಿ ಜೊತೆಯಲ್ಲೇ ನಡೀತಾ ಇದ್ರಂತೆ. ಇಲ್ಲಿ 2 ಯೇಸು ಸ್ವಾಮಿ ಪಾದ, ಅಲ್ಲಿ ಆ ಸೇವಕರ ಪಾದ. ಯಾವಾಗ್ಲೂ ಯೇಸು ಸ್ವಾಮಿ ಜೊತೆಯಲ್ಲೇ ಇರ್ತಾ ಇದ್ರಂತೆ. ಸೇವಕರು ಎಲ್ಲೋದ್ರು, ಪ್ರಾರ್ಥನೆಗೆ ಹೋದ್ರು ಜೊತೆಯಲ್ಲಿ, ಊಟ ಮಾಡಿದ್ರು ಜೊತೆಯಲ್ಲಿ, ಯಾವಾಗ್ಲೂ ಜೊತೆಯಲ್ಲೇ ಇರ್ತಾ ಇದ್ರಂತೆ ಸೇವಕರ ಜೊತೆ. ಒಂದಿನ ಏನ್ ಮಾಡಿದ್ರಂತೆ, ಒಂದ್ ಕಡೆ ಪ್ರಾರ್ಥನೆಗೆ ಹೋಗ್ಬೇಕಾಗಿತ್ತು. ಸೇವಕರು ದೇವ್ರು ಇಬ್ರು ಜೊತೆಯಲ್ಲಿ ಹೋಗ್ತಾ ಇದ್ದಾರೆ. ಸ್ವಲ್ಪ ದೂರ ಹೋಗ್ತಾ ಪಾಸ್ಟದ ಚೊಪ್ಲಿ ಕಿತ್ತೋಯ್ತು. ಪಾಸ್ಟದ ಏನ್ ಕಿತ್ತೋಯ್ತು? ಚೊಪ್ಲಿ. ಸರಿ ಬಿಡು, ಏಸಪ್ಪ ಜೊತೆಲಿ ಇದಾರಲ್ಲ, ಹೋಗೋಣ ಅಂತ ಏನ್ ಮಾಡ್ತಾ ಇದಾರಂತೆ, ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸ್ವಲ್ಪ ದೂರದಲ್ಲೇನೆ ಫುಲ್ಲು ಮಣ್ಣು, ಕಲ್ಲು
ಈ ಗಾಜ್ ಪೀಸು ಮುಳ್ಳು ಇದೆಲ್ಲ ದಾರಿಲಿ ಬಿದ್ದಿದೆಯಂತೆ. ಪಾಸ್ಟ್ ನೋಡ್ಬಿಟ್ಟು ಬೇಜಾರಾಗೋಯ್ತಂತೆ. ಪಕ್ಕದಲ್ಲಿ ನೋಡ್ತಾರಂತೆ ಏಸಪ್ಪ ಇಲ್ಲ. ಹಾಲೆಲೂಯ, ಹಾಲೆಲೂಯ. ಚೆನ್ನಾಗಿರೋ ದಾರಿಲೆಲ್ಲ ಏಸಪ್ಪ ಜೊತೆಯಲ್ಲಿ ಬಂದ್ರು. ಆ ಮುಳ್ಳು ಕಲ್ಲು ಫುಲ್ಲು ಕಲ್ಲಾದ್ರೂ ಬರೋ ನಡ್ಕೊಂಡು ಹೋಗ್ಬೋದು. ಗಾಜ್ ಪೀಸು ನಡೆದ್ರೆ ಏನಾಗುತ್ತೆ, ಗಾಜ್ ಪೀಸು ಚುಚ್ಚಿ ರಕ್ತ ಬರುತ್ತೆ. ಪಕ್ಕದಲ್ಲಿ ನೋಡ್ತಾರೆ ಯೇಸು ಸ್ವಾಮಿ ಇಲ್ಲ. ಫಾಸ್ಟ್ಗೆ ಬೇಜಾರಾಗೋಯ್ತಂತೆ. ಚೆನ್ನಾಗಿರೋ ರೋಡಲ್ಲೆಲ್ಲ ಯೇಸು ಸ್ವಾಮಿ ಜೊತೆ ಬಂದ್ಬಿಟ್ಟು ನೋಡಿ ಇದೇ ದಾರಿ ಬಿಟ್ಟರೆ ಯಾವುದೂ ಇಲ್ಲ. ಸರಿ ಏನೇ ಮಾಡಲಿ ನಾನು ನಡ್ಕೊಂಡು ಹೋಗ್ತಾ ಇರಂತೆ. ಫಾಸ್ಟ್ಗೆ ಕಾಲು ನೋವಾಗ್ತಾ ಇಲ್ಲ. ನೋಡಿದ್ರೆ ರಕ್ತ ಮಾತ್ರ ಬರ್ತಾ ಇದೆಯಂತೆ. ಆಗ ಏಸಪ್ಪನ ಕೇಳ್ತಾರಂತೆ, ಏಸಪ್ಪ ನೀ ಎಲ್ಲೋಗ್ಬಿಟ್ಟೆ ಅಪ್ಪ ಅಂತ ಕೇಳಬೇಕಾದ್ರೆ ಯೇಸು ಸ್ವಾಮಿ ಅಂತಾರಂತೆ, ಮಗನೇ ಆ ಪಾದ ನಿಂದಲ್ಲ, 2 ಪಾದ ನಂದು, ನನ್ನ ಹೆಗಲ ಮೇಲೆ ನಾನು ಹೊತ್ಕೊಂಡು ಹೋಗ್ತಾ ಇದ್ದೀನಿ ಎಂಬುದಾಗಿ ಹೇಳಿದ್ರಂತೆ. ಹಾಲೆಲೂಯ. ಯೇಸು ಸ್ವಾಮಿ ಎಲ್ಲಿ ತಗೊಂಡು ಹೋಗ್ತಾ ಇದ್ರಂತೆ? ಆ ಹೆಗಲ ಮೇಲೆ ಕೂರಿಸ್ಕೊಂಡು ಹೋಗ್ತಾ ಇದ್ರಂತೆ. ಆ ಸೇವಕ ನೆನ್ಸ್ಕೊಂಡಿರ್ಬೋದು ಪಾಸ್ಟ್, ನೋಡು ಕಷ್ಟ ಬರ್ಬೇಕಾದ್ರೆ ಯೇಸು ಸ್ವಾಮಿ ನನ್ನನ್ನು ಬಿಟ್ಬಿಟ್ರು. ನಾವೆಲ್ಲ ಮನುಷ್ಯರು ಅದೇ ರೀತಿಯಾಗಿ ಹೇಳೋದು. ನಮ್ಮ ಮನುಷ್ಯರಿಗೆ ಬರುವಂಥ ಆಲೋಚನೆ ಅದು. ಸ್ವಲ್ಪ ಕಷ್ಟ ಬರ್ಬೇಕಾದ್ರೆ ದೇವ್ರು ನನ್ನನ್ನು ಕೈ ಬಿಟ್ಬಿಟ್ರು, ಸ್ವಲ್ಪ ಹೋರಾಟ ಬರ್ಬೇಕಾದ್ರೆ ದೇವ್ರು ನನ್ನನ್ನು ಕೈ ಬಿಟ್ಬಿಟ್ರು. ಹಾಲೆಲೂಯ. ಆಶೀರ್ವಾದ ಮಾಡ್ಬೇಕಾದ್ರೆಲ್ಲ ಯೇಸು ಸ್ವಾಮಿ ಜೊತೆಲೇ ಇದ್ರು. ಒಳ್ಳೆ ದಾರಿ ಇರ್ಬೇಕಾದ್ರೆಲ್ಲ ಯೇಸು ಸ್ವಾಮಿ ಜೊತೆಲೇ ಇದ್ರು. ನೀನು ಸರಿಯಾದ ಪ್ರತಿಯೊಂದು ಅಗತ್ಯತೆಗಳು ಸಂಧಿಸುವಾಗ ಯೇಸು ಸ್ವಾಮಿ ಜೊತೆಲೇ ಇದ್ರು. ಬಟ್ ನಿನ್ ಕಷ್ಟ ಬಂದಾಗ ಯೇಸು ಸ್ವಾಮಿ ಇಲ್ಲೇ ನಿನ್ ಜೊತೆ ಇರಲಿಲ್ಲ. ನೀನು ನೆನ್ಸ್ಕೊಂಡು ಬಂದಿದ್ಯಾ? ಇಷ್ಟು ಹೋರಾಟ, ಇಷ್ಟು ಹಿಂಸೆ, ಇಷ್ಟು ಅವಮಾನ, ಇಷ್ಟು ನಿಂದನೆ, ಇಷ್ಟೆಲ್ಲ ಅನುಭವಿಸ್ತಾ ಇದೀನಲ್ಲ, ಯೇಸು ಸ್ವಾಮಿ ನನ್ನ ಜೊತೆಲಿ ಇಲ್ವಾ ಎಂಬುದಾಗಿ ನೆನ್ಸ್ಕೊಂಡು ಬಂದಿದ್ಯಾ? ಹಾಲೆಲೂಯ, ಹಾಲೆಲೂಯ. ದೇವ್ರು ಹೇಳ್ತಾ ಇದ್ದಾನೆ, ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಎಂಬುದಾಗಿ ಹೇಳಿ. ಹಾಲೆಲೂಯ. ನೀವು ಆತನ ಬಳಿಗೆ ಬರಬೇಕು. ಯೇಸು ಸ್ವಾಮಿ ಬಳಿಗೆ ಬಂದ್ರೆ ಕರ್ತನ ವಿಶ್ರಾಂತಿ ಕೊಡ್ತಾನೆ. ನೀವು ಯಾರ್ಯಾರ ಬಳಿಗೆ ಹೋದ್ರೆ ವಿಶ್ರಾಂತಿ ಸಿಗಲ್ಲ. ಹಾಲೆಲೂಯ. ಎಲ್ಲೆಲ್ಲ ಹುಡ್ಕೊಡೋದ್ರೆ ನಿಮ್ಗೆ ವಿಶ್ರಾಂತಿ ಸಿಗಲ್ಲ. ಯೇಸು ಸ್ವಾಮಿ ಹತ್ರ ಬಂದ್ರೆ ನಿಮ್ಗೆ ವಿಶ್ರಾಂತಿ ಕೊಡ್ತಾರೆ. ಹಾಲೆಲೂಯ. ನೋಡಿ ಕರ್ತನ ಎಷ್ಟು ಚೆನ್ನಾಗಿರೋದು. ಕಷ್ಟಪಡುವವರೇ ಹೊರೆ ಹೊತ್ತವರೇ. ಹೊರೇನು ಹೊತ್ಕೊಂಡು ಹೋಗ್ತಾ ಇದೆಯಾ? ಯಾರು ನನ್ನ ಭಾರ ತಗೊಳ್ಳೋರು ಇಲ್ಲ ಎಂಬುದಾಗಿ ಹೊತ್ಕೊಂಡು ಹೋಗ್ತಾ ಇದೆಯಾ? ಯೇಸು ಸ್ವಾಮಿ ಬಳಿ ಬಾ, ಖಂಡಿತವಾಗ್ಲೂ ಆತನ ಏನು ಮಾಡ್ತಾನೆ, ನಿಂಗೆ ವಿಶ್ರಾಂತಿ ಕೊಟ್ಟೇ ಕೊಡ್ತಾನೆ. ಹಾಲೆಲೂಯ, ಹಾಲೆಲೂಯ. ನೀವು ಕೂಡ ನೆನೆಸ್ಕೊಂಡಿರ್ಬೋದು, ಕಷ್ಟ ಬಂದಾಗ ಯೇಸು ಸ್ವಾಮಿ ನನ್ನ ಕೈ ಬಿಟ್ಬಿಟ್ರು, ನನ್ ರೋಗ ಬಂದಾಗ ಯೇಸು ಸ್ವಾಮಿ ನನ್ ಕಾಪಾಡ್ತಾ ಇಲ್ಲ, ನನ್ಗೆ ಇಷ್ಟು ಹಿಂಸೆ ಬಂದಾಗ ಯೇಸು ಸ್ವಾಮಿ ನನ್ನ ಜೊತೆ ಇರಲಿಲ್ಲ. ಬಟ್ ಕರ್ತನ್ ಯಾವಾಗ ನಿನ್ ಜೊತೆನೇ ಇದ್ದಾನೆ. ಹಾಲೆಲೂಯ. ನಿನಗೆ ಗೊತ್ತಾಗ್ತಾ ಇಲ್ಲ, ನಿನಗೆ ಗೊತ್ತಾಗ್ತಾ ಇಲ್ಲ ಅದು. ಕರ್ತನ ವಾಕ್ಯ ಹೇಳುತ್ತೆ, ಶೋಧನೆ ಬರ್ಬೇಕಾದ್ರೆ ಆತ ನಿಂಗೆ ಬಲ ಮೀರಿ ಶೋಧನೆ ಕೊಡಲ್ವಂತೆ. ನಿನ್ ಬಲ ಎಷ್ಟು? ಈಗ ನಾನು 5 kg ಅಷ್ಟು ನನ್ನ ಕೈಲಿ ಎತ್ತಕ್ಕಾಗೋದು. ನಿಜವಾಗ್ಲೂ ನಾನು 5 kg ತಗೊಳಕ್ಕಾಗಲ್ಲ, ಅದ್ರ ಮೇಲೆ ನನ್ನ ಕೈಲಿ ಎತ್ತಕ್ಕಾಗಲ್ಲ. ನಂಗೆ 10 kg ಕೊಟ್ಬಿಟ್ರೆ ಹಂಗೆ ಬಿದ್ದೋಗ್ತೀನಿ. ನನ್ನ ಬಲ ಅಷ್ಟೇ. ಕೆಲವೊಬ್ರು ಬಲ ಎಷ್ಟು? ಸಮಾಧಾನಮ್ಮ 30 kg ತೆಗಿತೀರಾ? 25 kg ತೆಗಿತಾರೆ. 50 kg ಕೊಟ್ರೆ ಏನ್ ಮಾಡ್ತಾರೆ? ಬಿದ್ದೋಗ್ತಾರೆ ಕೆಳಗಡೆ. ನಮ್ ಗೌತಮಿ ಎಷ್ಟು? 10 kg. 10 kg. ಹಿಂಗೆ ಒಬ್ಬೊಬ್ಬರು ಒಂದೊಂದು. ನಮ್ಮ ಸಾಮೇಲ್ ಬ್ರದರ್ ಒಂದು 50 kg ತೆಗಿತಾರೆ ಅಲ್ವಾ ಬ್ರದರ್? 50 kg. ಒಬ್ಬೊಬ್ರಿಗೆ ಒಂದೊಂದು ಥರ. ಅದೇ ನನ್ನ ಕೈಗೆ 50 kg ಕೊಟ್ಬಿಟ್ರೆ ನಾನು ಏನು ಮಾಡ್ತೀನಿ, ಅದ್ರ 50 kg ಕೆಳಗಡೆ ಹಾಕ್ಬಿಟ್ಟು ಮೇಲೆ ಕೂತ್ಕೊಳ್ತೀನಿ, ನನ್ನ ಕೈಯಲ್ಲಿ ಆಗಲ್ಲ ಅಂತ. ರೇಷನ್ ಅಂಗಡಿಗೆ ರೇಷನ್ ತಗೊಬರ್ಬೇಕಾದ್ರೆ ಹಂಗೆ ನಾನು ಹೋಗಿ ಅಕ್ಕಿನೇ ಹಾಕ್ಸ್ಕೊಳ್ಳಲ್ಲ. ಯಾಕೆ? ತೂಕ ಎತ್ತಕ್ಕಾಗಲ್ಲ. ಫಾಸ್ಟ್ ಬರಬೇಕು, ಇಲ್ಲ ನವೀನಾನ ಯಾರಾದ್ರೂ ಒಬ್ರು ಬಂದು ಹಾಕ್ಸ್ಕೊಟ್ಬಿಟ್ಟು ಹೋಗ್ತಾರೆ. ಯಾಕೆ? ನನ್ನ ಕೈಯಲ್ಲಿ ಆಗಲ್ಲ. ಹಾಲೆಲೂಯ. ಅದೇ ದೇವ್ರು ಹೇಳ್ತಾರೆ, ನಿನ್ ಬಲ ಮೀರಿ ನಿನ್ಗೆ ಶೋಧನೆ ಖಂಡಿತವಾಗ್ಲೂ ಬರಲ್ಲ. ನೀನು ಎಷ್ಟು ನೀನು ಸಹಿಸ್ತೀವೋ ಅಷ್ಟೇ ನಿನಗೆ ಶೋಧನೆ ಬರೋದು. ಎಷ್ಟು ನೀನು ತಡ್ಕೊಳ್ತೀವಿ ಅಷ್ಟೇ ನಿನ್ಗೆ ಶೋಧನೆ ಬರೋದು. ಅದಕ್ಕೆ ಮೇಲೆ ಬಂದ್ರು ಕೂಡ ಏನ್ ಮಾಡ್ತಾರಂತೆ, ಕರ್ತನು ತಪ್ಪಿಸ್ಕೊಳ್ಳೋದಕ್ಕೆ ದಾರಿ ಮಾಡ್ತಾರಂತೆ. ಹಾಲೆಲೂಯ. ತಪ್ಪಿಸ್ಕೊಳ್ಳೋದಕ್ಕೆ ಆತನ ಏನ್ ಮಾಡ್ತಾನೆ, ಮಾರ್ಗವನ್ನು ಸಿದ್ಧ ಮಾಡ್ತಾನಂತೆ. ನಾನು ಹೇಳಿದ್ನಲ್ಲ, ನನ್ನ ಕೈಲಿ ಎತ್ತಕಲ್ಲಿ ಯಾರಾದ್ರೂ ಒಬ್ರು ಬಂದು ಸಹಾಯ ಮಾಡ್ತಾರೆ ಅಂತ. ಯಾರು ಬಂದಿಲ್ಲ ಅಂತಂದ್ರೆ ರೇಷನ್ ಕಾರ್ಡ್ ತಗೊಂಡು ನೆಟ್ವರ್ಕ್ ಮನೆಗೆ ಹೋಗ್ತೀನಿ, ಯಾರು ಅಕ್ಕಿ ಹಾಕ್ಸ್ಕೊಡೋರಿಲ್ಲ ಅಂತ. ಹಾಲೆಲೂಯ. ಯಾಕಂದ್ರೆ ನನ್ನ ಬಲ ಅಷ್ಟೇ, ನನ್ನ ಕೈಲಿ ಶಕ್ತಿ ಇರೋದು ಅಷ್ಟೇ, ನನ್ನ ಕೈ ಸಹಿಸ್ಕೊಳಕ್ ಆಗೋದು ಅಷ್ಟೇ. ದೇವ್ರು ನಿಮ್ಗೂ ಅಷ್ಟೇ, ನಿಮ್ಗೆ ಎಷ್ಟು ಶಕ್ತಿ ಕೊಡಿ, ನಿಮ್ಗೆ ಎಷ್ಟು ನೀವು ಶೋಧನೆಗಳು ಸಹಿಸ್ಕೊಳ್ತೀರೋ ಅಷ್ಟೇ ದೇವ್ರು ನಿಮಗೆ ಹೋರಾಟವನ್ನು ಕೊಡೋದು. ಅದಕ್ಕೆ ಮೇಲೆ ದೇವ್ರು ಯಾವತ್ತೂ ನಿಮಗೆ ಕೊಡಲ್ಲ. ಚಿಕ್ಕ ಹೋರಾಟ ನಾವೇನ್ ಮಾಡ್ತೀವಿ, ದೊಡ್ಡದಾಗಿ ನೆನೆಸ್ತೀವಿ. ಹಾಲೆಲೂಯ. ಚಿಕ್ಕ ಸಮಸ್ಯೆ ನಾವೇನ್ ಮಾಡ್ತೇವೆ, ದೊಡ್ಡದಾಗಿ ನೆನೆಸ್ತೇವೆ. ಅದೇ ನೀನು ಆ ಜಾಗದಲ್ಲಿ ಯೇಸು ಸ್ವಾಮಿ ನೀನು ದೊಡ್ಡದಾಗಿ ನೆನೆಸು, ಅದು ನಿನ್ಗೆ ಯಾವಾಗಲೂ ಚಿಕ್ಕದಾಗಿ ಕಾಣಿಸುತ್ತೆ. ಹಾಲೆಲೂಯ. ಹೌದ್ ತಾನೆ? ಸಮಸ್ಯೆನ ನಂತರ ದೊಡ್ಡದಾಗಿ ನೋಡ್ಬೇಕು. ನಾವೆಲ್ಲ ಹಂಗೆ ಸಮಸ್ಯೆ ನಂತರ ದೊಡ್ಡದಾಗಿ ನೋಡೋದು, ಯೇಸು ಸ್ವಾಮಿನ ಗಿರ್ಜಾಷ್ಟು ತರ ಚಿಕ್ಕದಾಗಿ ನೋಡೋದು. ಹಾಲೆಲೂಯ, ಹಾಲೆಲೂಯ. ಯೇಸು ಸ್ವಾಮಿನ ದೊಡ್ಡದಾಗಿ ನೋಡಿ, ಸಮಸ್ಯೆನ ಚಿಕ್ಕದಾಗಿ ನೋಡಿ, ಅದು ನೀವೇನ್ ಮಾಡಿ ಈಸಿಯಾಗಿ ನೀವು ಮುಂದೆ ಹೋಗ್ತೀರಿ. ಹಾಲೆಲೂಯ, ಹಾಲೆಲೂಯ. ನಿಮ್ಗೆ ಇದು ಹೋರಾಟ ಇಲ್ಲ, ಸುಮ್ಮನೆ ಏನೋ ಹೋಗುತ್ತೆ ಬಿಡು, ಬರುತ್ತೆ ಬಿಡು, ಏನೋ ಹೋಗ್ತಾ ಇದೆ ಬಿಡು. ನಮ್ಮ ಜೀವಿತದಲ್ಲಿ ಹಂಗೆ ನಾವಿರೋದು. ಎಷ್ಟು ಹೋರಾಟ ಬರುತ್ತೆ, ಎಷ್ಟು ಹಿಂಸೆ ಬರುತ್ತೆ ನಮ್ಗೆ, ಎಷ್ಟು ಕಷ್ಟ ಬಂದ್ರು ಕೂಡ ನನಗೂ ಪಾಸ್ಟ್ರಿಗೂ ಬಿಡು ಇಷ್ಟೇ ಅಲ್ವಾ, ದೇವ್ರು ನಡ್ಸ್ಕೊಂಡು ಹೋಗ್ತಾರೆ, ದೇವ್ರು ನಮ್ಮ ಜೊತೆ ಇದ್ದಾರೆ, ದೇವ್ರಿದ್ದಾರೆ. ಹಾಲೆಲೂಯ.
ದೇವ್ರು ಯಾವಾಗಲೂ ನಮ್ಮ ಜೊತೆ ಇದ್ದಾರೆ. ಅದೊಂದು ನಾವು ಇಟ್ಕೊಂಡು ಹೋಗ್ತಾ ಇದೀವಿ. ಇವಾಗಲೂ ನಾವೇನು ಮಾಡ್ತಾ ಇದ್ದೇವೆ, ಸಾಕೊಂಡು ಹೋಗ್ತಾ ಇದ್ದೇವೆ. ಹಾಲೆಲೂಯಾ, ಹಾಲೆಲೂಯಾ. ನಾನು ಹೇಳಿದೆ ಯಾವಾಗ ನಾನು ಸಾಕ್ಷಿ ಹೇಳ್ತೇನೆ, ದೇವ್ರು ನನ್ನ ಜೀವಿತದಲ್ಲಿ ಮಾಡ್ತಾ ಪ್ರತಿಯೊಂದು ಅದ್ಭುತನೇ. ಮಕ್ಳು ಓದಿಸ್ಬೇಕು ಅಂತಂದ್ರೆ ಟೆನ್ಷನ್ನೇ ಇರಲ್ಲ ನಮಗೆ. ಅಯ್ಯೋ ಏನು ಮಾಡೋದು, ಮಕ್ಳಿಗೆ ಫೀಸ್ ಕಟ್ಟಬೇಕು, ಅಯ್ಯೋ ರೇಷನ್ಗೆ ಏನು ಮಾಡೋದು, ಇದಕ್ಕೇನು ಮಾಡೋದು, ಸಾಲ ಆಗಿಲ್ಲ, ಏನು ಟೆನ್ಷನ್ ತಗೊಳ್ಳಲ್ಲ. ಎಸಪ್ಪ ನೀನು ಇದೆಯಪ್ಪ, ನಿನ್ನ ಮುಖವನ್ನು ಲಜ್ಜೆಗೀಡಾಗುವುದಕ್ಕೆ ಬಿಡಲ್ಲ ಎಂಬುದಾಗಿ ನನಗೆ ಅರ್ಥ ನೀಡಿದ್ದಾನೆ. ಅದೊಂದು ವಾಕ್ಯವನ್ನು ಇಟ್ಕೊಂಡು ನಿನ್ನ ಭೂಯಾತ್ರೆ ಚಿಂತೆಯನ್ನೆಲ್ಲ ನನ್ನ ಮೇಲೆ ಹಾಕು ಎಂಬುದಾಗಿ ದೇವರು ಹೇಳಿದ್ದಾರೆ. ನನ್ನ ಭೂಯಾತ್ರೆ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕ್ಬಿಟ್ಟಿದ್ದೀನಿ. ನಾವೇನು ಮಾಡ್ತಾ ಇದ್ದೇವೆ, ಆತನನ್ನೇ ನೋಡ್ಕೊಂಡು ಹೋಗ್ತಾ ಇದ್ದೇವೆ. ಹಾಲೆಲೂಯಾ. ಆತನೇನು ಮಾಡ್ತಾ ಇದ್ದಾರೆ, ಸಾಗಿಸ್ತಾ ಇದ್ದಾರೆ, ನಮ್ಮನ್ನ ಸಾಗಿಸ್ತಾ ಇದ್ದಾರೆ. ಹಾಲೆಲೂಯಾ. ಇವತ್ತು ಕೂಡ ನಿನ್ನ ಭೂಯಾತ್ರೆ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕು. ನೀನು ಕಷ್ಟದಲ್ಲಿದೆಯಾ, ದುಃಖದಲ್ಲಿದೆಯಾ, ಏನು ಅವಮಾನವನ್ನು ನಿಂದನೆ ನೀನು ಅನುಭವಿಸ್ತಾ ಇದೆಯಾ, ಎಲ್ಲ ಆತನ ಮೇಲೆ ಹಾಕು, ಎಲ್ಲ ಆತನ ಮೇಲೆ ಹಾಕು. ಆತನನ್ನು ಸಾಗಿಸ್ಕೊಂಡು ಹೋಗ್ತಾನೆ. ಹಾಲೆಲೂಯಾ. ನಾವೆಲ್ಲ ಹಂಗಿಲ್ಲ, ಟೆನ್ಷನ್ ಇಲ್ಲಿ ಇಟ್ಕೊಂಡು, ಟೆನ್ಷನ್ ಎಲ್ಲ ಇಲ್ಲಿ ಇಟ್ಕೊಬಿಡ್ತಾರೆ. ಟೆನ್ಷನ್ ಎಲ್ಲ ಇಲ್ಲಿ ಇಟ್ಕೊಬಿಟ್ರು ಬಾಯಿಂದ ಬರೋದು ಮಾತು. ತಲೆಯಲ್ಲಿ ಟೆನ್ಷನ್ನು, BP, ಶುಗರು, ಏನೇನೋ ಸಮಸ್ಯೆ ಟೆನ್ಷನಲ್ಲಿ ಇಟ್ಕೊಬಿಟ್ರೆ. ಹಾಲೆಲೂಯಾ. ಟೆನ್ಷನ್ ತೆಗೆದು ಬಿಸಾಕು. ಟೆನ್ಷನ್ ತೆಗೆದು ದೇವ್ರ ಕೈ ಕೊಟ್ಬಿಡು. ಅಪ್ಪ ನೀನೇ ತಾನೇ ನನ್ನನ್ನು ಕರೆದಿರೋದು, ನಾನು ನಿನ್ನ ಮಗ ತಾನೆ, ನಾನು ನಿನ್ನ ಮಗಳು ತಾನೆ, ನನ್ನ ಕೈಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ, ತಗೋಪ್ಪ, ನನ್ನ ಕೈಲಿ ಆಗ್ತಾ ಇಲ್ಲ ಎಂಬುದು ದೇವ್ರ ಹತ್ರ ನೀನು ಕೇಳು, ಧೈರ್ಯವಾಗಿ ಕೇಳು. ಆತ ನಮ್ಮ ಅಪ್ಪ. ಹಾಲೆಲೂಯಾ. ಆ ಥರ ಯಾರಿಗೆ ನಮ್ಮ ಅಪ್ಪ. ನಿಮ್ಮ ಅಪ್ಪನ ಹತ್ರ ಆದ್ರೆ ನೀವು ಕೇಳಲ್ವಾ, ಹಠ ಮಾಡ್ಬೇಕು, ನನ್ನ ಕೈಲಿ ಆಗಲ್ಲಪ್ಪ, ಇದು ನನ್ನ ಕೈ ಸಹಿಸ್ಕೊಳಕ್ ಆಗಲ್ಲ, ನನಗೆ ಈ ಹೋರಾಟ ನನ್ನ ಕೈಲಿ ಆಗ, ನನಗೆ ಇದು ಬೇಡ, ಬೇರೆ ಚಿಕ್ಕ ಹೋರಾಟ ಕೊಂಡು ನಾನು ಸಹಿಸ್ತೀನಿ. ಹಾಲೆಲೂಯಾ. ದೇವ್ರ ಹತ್ರ ಕೇಳಬೇಕು. ದೇವ್ರ ಹತ್ರ ಯಾವಾಗಲೂ ಫ್ರೆಂಡ್ಲಿಯಾಗಿ ಮಾತಾಡಬೇಕು. ದೇವ್ರ ನೋಡಪ್ಪ ಹಿಂಗೆಲ್ಲ ಐತೆ, ಇಷ್ಟು ಹೋರಾಟ ಬರ್ತೈತಪ್ಪ, ನಂಗೆ ಸಹಾಯ ಮಾಡೋರು ಯಾರೂ ಇಲ್ಲಪ್ಪ, ನೀನೇ ನಂಗೆ ಸಹಾಯ ಮಾಡಪ್ಪ ಎಂಬುದಾಗಿ ದೇವ್ರ ಹತ್ರ ಕೂತ್ಕೊಂಡು ಫ್ರೆಂಡ್ಲಿಯಾಗಿ ಹೇಳ್ರಿ ಅಪ್ಪನ ಹತ್ರ. ಅದ ನಮ್ಮ ಅಪ್ಪ. ನಿಮ್ಮ ಅಪ್ಪನ ಹತ್ರ ನೀವೇನಾದ್ರೂ ಕೇಳ್ಬಿಟ್ರೆ ಹೊಡೆದು ಕಳಿಸ್ಬಿಡ್ತಾರಾ? ಕೆಲವೊಂದು ಅಪ್ಪಂದಿರಿದ್ದಾರೆ ಹೊಡೆದು ಕಳಿಸೋರು. ನಮ್ಮಪ್ಪ ಆ ರೀತಿಯಾದ ಅಪ್ಪ ಅಲ್ಲ. ನೀನು ಏನೇ ಕೇಳಿ ಅಪ್ಕೊಂಡು ಪ್ರೀತಿ ಮಾಡುವಂಥ ತಂದೆ ಆಗಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ಆತ ನೀನು ಬಂದ್ಬಿಟ್ರೆ ಅಪ್ಪ ಎಂಬುದಾಗಿ ನೀನು ಹೋಗ್ಬಿಟ್ರೆ ಆತ ನಂಗೇ ಮನ್ಸು ಕರ್ಗೋಗುತ್ತೆ. ಯೇಸು ಸ್ವಾಮಿನ ಎಷ್ಟೇ ನೋಡಿ, ಎಷ್ಟೇ ತಪ್ಪು ಮಾಡಿದ್ರು ಕೂಡ ಏಸಪ್ಪ ಅಂತ ನೀನು ಕೂತ್ಕೊಂಡು ಗೋಗರ್ದ್ಬಿಟ್ರೆ, ನನ್ನ ದೇವ್ರ ಮಗಳೇ ಹೋಗಿ ಕ್ಷಮಿಸ್ಬಿಟ್ಟಿದ್ದೀನಿ, ಮಗನೇ ಹೋಗಿ ನಂಗೆ ಕ್ಷಮಿಸ್ಬಿಟ್ಟಿದ್ದೀನಿ ಹೋಗು. ಯಾರಾದ್ರೂ ಹತ್ರ ಹೇಳ್ತಾರಾ? ಹಾಲೆಲೂಯಾ. ನಾವೇ ಯಾರಾದ್ರೂ ಒಂದು ತಪ್ಪು ಮಾಡ್ಬಿಟ್ರೆ ಅದನ್ನ ಚುಚ್ಚಿ ಚುಚ್ಚಿ ಹೇಳ್ತಾ ಇರ್ತೀನಿ, ತಪ್ಪು ಮಾಡಿದೆ, ನೀನು ತಪ್ಪು ಮಾಡಿದೆ, ನೀನು ಮಾಡಿದೆ. ಎಷ್ಟು ಸಾರಿ ಚುಚ್ಚಿ ಚುಚ್ಚಿ ತೋರಿಸ್ತೀವಿ, ಗಾಯದ ಮೇಲೆ ಗಾಯ ಮಾಡ್ತೀವಿ. ಯಾರೋ ಉದಾಹರಣೆಗೆ ನಾನೇ ಒಂದು ತಪ್ಪು ಮಾಡ್ಬಿಟ್ಟೆ, ಉದಾಹರಣೆಗೆ ಹೇಳ್ತಿರೋದು, ದೊಡ್ಡ ತಪ್ಪು ಮಾಡಿದಿರುವಂಥ ತಪ್ಪು ಮಾಡ್ಬಿಟ್ಟೆ, ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಎಲ್ರು ಏನು ಮಾಡಿ ಸಮಾಧಾನ ಮಾಡಲ್ಲ, ಬಂದ್ಬಿಟ್ಟು ನೀವು ಮಾಡಿದೆ, ಸ್ವಲ್ಪ ತುಪ್ಪ ಹಾಕೋದು, ಇನ್ನೊಬ್ರು ಬರೋದು ಸೂಜಿ ತಗೊಂಡು ಚುಚ್ಚೋದು, ಇನ್ನೊಬ್ರು ಬರೋದು ಆಸಿಡ್ ಹಾಕೋದು. ಬಟ್ ನೀನು ಯೇಸು ಸ್ವಾಮಿ ಹತ್ರ ಹೇಳು, ಯೇಸು ಸ್ವಾಮಿ ಹತ್ರ ಕೂತ್ಕೊಂಡು ಹೇಳು, ಅಪ್ಪ ನಾನು ತಪ್ಪು ಮಾಡ್ಬಿಟ್ಟೆಪ್ಪ, ನನಗೆ ಕ್ಷಮಿಸ್ಬಿಡಪ್ಪ ನಾನಂತ. ಯೇಸು ಸ್ವಾಮಿ ನನಗೆ ಕ್ಷಮಿಸ್ತಾರೆ. ಹಾಲೆಲೂಯಾ. ಆತನೊಬ್ಬರೇ ನಿಮ್ಮನ್ನ ಪ್ರೀತಿ ಮಾಡುವಂಥವ್ರು, ನಿಮ್ಮನ್ನು ಕೇರ್ ಮಾಡುವಂಥವ್ರು ಯೇಸು ಸ್ವಾಮಿ ಒಬ್ಬರೇ, ಯಾರು ನಿಮ್ಮನ್ನು ಕೇರ್ ಮಾಡೋರಿಲ್ಲ. ಹಾಲೆಲೂಯಾ, ಹಾಲೆಲೂಯಾ. ನೀನು ನೆನೆಸ್ಕೊಂಡಿರ್ಬೇಕು, ನನ್ನನ್ನು ಯಾರು ನೀನು ಹೆಂಗಿದ್ಯಾ ಅಂತ ನಾನು ಕೇಳೋರಿಲ್ಲ, ನಿನ್ನ ಕಷ್ಟ ಏನಮ್ಮ ಅಂತ ಕೇಳೋರಿಲ್ಲ, ನಿನ್ನ ದುಃಖ ಏನಮ್ಮ ಅಂತ ಕೇಳೋರಿಲ್ಲ, ಅಮ್ಮ ನಿಂಗೆ ಸಾಲ ಎಷ್ಟಿದೆ ಅಂತ ಕೇಳೋರಿಲ್ಲ, ನೀನು ಏನು ಮಾಡ್ಕೊಂಡಿದ್ದೀಯಾ, ನೀನು ಏನು ಮಾಡ್ಕೊಳ್ತಾ ಇದೀಯಪ್ಪ ಅಂತ ನನಗೆ ಕೇಳೋರಿಲ್ಲ ಅಂತ ನೀನು ನೆನೆಸ್ಕೊಂಡಿರ್ಬೋದು. ಬಟ್ ಎಲ್ಲವನ್ನೂ ಕರ್ತನ ವಿಚಾರಿಸುವವನಾಗಿದ್ದಾನೆ. ಹಾಲೆಲೂಯಾ. ಯಾರು ಕೇಳ್ತಾರೆ ಇಲ್ವೋ ಗೊತ್ತಿಲ್ಲ, ಯಾರು ನಿನ್ನ ಬಗ್ಗೆ ಕೇರ್ ತಗೊಳ್ತಾರೋ ಇಲ್ವೋ ಗೊತ್ತಿಲ್ಲ, ನನ್ನ ಕರ್ತ ನಿನ್ನ ಬಗ್ಗೆ ಕೇರ್ ತಗೊಳ್ತಾರೆ. ಹಾಲೆಲೂಯಾ. ಯಾಕಂದ್ರೆ ನಾವೆಲ್ಲ ಆತನ ಮಕ್ಕಳಾಗಿದ್ದೇವೆ. ನಾವೆಲ್ಲ ಯಾರಾಗಿದ್ದೇವೆ? ಆತನ ಮಕ್ಕಳಾಗಿದ್ದೇವೆ. ನಮ್ಮ ಮಕ್ಕಳನ್ನ ಬಿಟ್ಬಿಡ್ತೇವಾ ನಮ್ಮ ಮಕ್ಕಳನ್ನ? ನಾನು ಅವತ್ತು ಹೇಳ್ದಂಗೆ ಮೂರ್ತಿ ಬ್ರದರ್ಗೆ 1 ಕೋಟಿ ಕೊಡಿದ್ರೆ ಮಗನ ಕೊಟ್ಬಿಡ್ತಾರಾ? ಯಾವುದೇ ಕಾರಣಕ್ಕೂ ಕೊಡಲ್ಲ. ಫಸ್ಟ್ ಅಮ್ಮ ಹೆಂಗೆ ಹೇಳ್ಬಿಟ್ರಿ ಅಂದ್ರೆ ಅವತ್ತು. ಹಾಲೆಲೂಯಾ. ಕೊಟ್ಬಿಡ್ತಾರಾ? ಕೊಡಲ್ಲ ಯಾರಿಗೂ. ಮಕ್ಕಳು ನನ್ನ ಮಕ್ಕಳನ್ನೇ ಕೇಳ್ಬಿಟ್ಟು ಕೂಡ ನಾನು ಕೊಡಲ್ಲ. ಹಂಗೆ ಯೇಸು ಸ್ವಾಮಿ ನಿಮ್ಮನ್ನು ಯಾರಿಗೂ ಬಿಟ್ಕೊಡಲ್ಲ. ಹಾಲೆಲೂಯಾ. ಯಾರ ಹತ್ರ ಕೂಡ ನಿಮ್ಮನ್ನು ಯೇಸು ಸ್ವಾಮಿ ಯಾವಾಗಲೂ ಬಿಟ್ಕೊಡೋದೇ ಇಲ್ಲ. ಹಾಲೆಲೂಯಾ. ನಿನ್ಸ್ಕೊಂಡು ಯೇಸು ಸ್ವಾಮಿ ನಾನು ಬಿಟ್ಕೊಟ್ಬಿಡ್ತಾರೆ? ಅದು ನಿನಗಾಗಿ ಪ್ರಾಣ ಕೊಟ್ಟ ಆತನಾಗಿದ್ದಾನೆ, ಪ್ರಾಣವನ್ನೇ ಕೊಟ್ಟಿದ್ದಾನೆ ಅಂದ್ರೆ ಇನ್ನೂ ಏಂತಕ್ಕೆ ಬಿಟ್ಕೊಡ್ತಾನೆ? ಹಾಲೆಲೂಯಾ. ಎಲ್ಲ ಕಷ್ಟ ಮನುಷ್ಯರ ಮುಂದೆ ಯಾವತ್ತಿಗೂ ಹೇಳ್ಬೇಡ. ಬೆಳಗ್ಗೆ ಎದ್ದು ದೇವ್ರ ಸಮ್ಮುಖದಲ್ಲಿ ಕೂತ್ಕೊಂಡು ಹೇಳು, ಯಾರ ಹತ್ರ ಹೋಗಿ ಹೇಳ್ಕೊಳ್ಳೋಕೆ ಹೋಗ್ಬೇಡ. ಮನುಷ್ಯರು ಹಿಂದೆ ಒಂದು ಮಾತಾಡ್ತಾರೆ, ಮುಂದೆ ಒಂದು ಮಾತಾಡ್ಬಿಟ್ಟು ಹಿಂದೆ ಒಂದು ಮಾತಾಡ್ತಾರೆ. ಮುಂದೆ ಹೌದಾ ಸಿಸ್ಟ್ರೇ ಪ್ರಾರ್ಥನೆ ಮಾಡ್ತೀನಿ ಅಯ್ಯೋ ಅಂತಾರೆ, ಹಿಂದೆ ಹೋಗ್ಬಿಟ್ಟು ಇವಳಿಗೆ ಆಗ್ಬೇಕಾಗಿತ್ತು, ಇವಳು ಬೇಕಾಗಿತ್ತು, ಇವನ್ಗೆ ಹಿಂಗೆ ಆಗ್ಬೇಕಾಗಿತ್ತು. ಹಾಲೆಲೂಯಾ. ಮುಂದೆ ಪಾಪ ಸಿಸ್ಟರ್ ನಿಮ್ಗೆ ಹಿಂಗೆ ಆಗ್ಬಾರ್ದಾಗಿತ್ತು, ಬ್ರದರ್ ನಿಮ್ಗೆ ಹಿಂಗೆ ಆಗ್ಬಾರ್ದಾಗಿತ್ತು, ಛೇ ನಾವು ಪ್ರಾರ್ಥನೆ ಮಾಡೋಣ ಬ್ರದರ್, ಛೇ ತುಂಬಾ ಬೇಜಾರಾಗ್ತಾ ಇದೆ, ನಂಗೆ ಹೊಟ್ಟೆ ಉರಿದೋಯ್ತು ಅಂತ ಮುಂದೆ ಮಾತಾಡ್ತಾರೆ. ಹಿಂದೆ ಹೋಗ್ಬಿಟ್ಟು ನೋಡ್ದಾ ಆಗ್ಬೇಕಾಗಿದ್ದೆ ಅವಳಿಗೆ, ನಾನು ಹೇಳ್ದೆ ಅವನಿಗೆ ಬೇಡ ಅಂತ, ನೋಡಿ ಹಂಗೆ ಆಗ್ಬೇಕು, ಇನ್ನೂ ಆಗ್ಬೇಕು. ಮನುಷ್ಯರು ಅದೇ ತರ ಮಾಡೋರು. ಹಾಲೆಲೂಯಾ. ಮನುಷ್ಯ ಸ್ವಭಾವನೇ ಅದು. ಬಟ್ ನನ್ನ ದೇವ್ರು ಆ ಥರ ಇಲ್ಲ.
ನನ್ನ ದೇವ್ರು ಕರುಣಾಮಯಿ ಆಗಿದ್ದಾನೆ. ಇನ್ನು ಹೋಗಿ ಏನೇ ನೀನ್ ಕಷ್ಟ ಹಿಡಿದ್ರು ಕೂಡ ನನ್ನ ದೇವ್ರು ಹೌದಾ ಮಗಳೇ ಅಂತ ನಿನ್ನ ಪ್ರೀತಿ ಮಾಡ್ತಾರೆ, ನಿನ್ನ ಅಪ್ಕೊಳ್ತಾರೆ. ಹಾಲೆಲೂಯಾ. ನಾವ್ ಯಾವಾಗ ಯಾರ ಹತ್ರ ಇಡ್ಬೇಕು? ದೇವ್ರ ಹತ್ರ ಕೂತ್ಕೊಂಡು ಇಡ್ಬೇಕು. ಹೇಳ್ತೀರಾ ದೇವ್ರ ಹತ್ರ ಕೂತ್ಕೊಂಡು? ನಾನು ದೇವ್ರ ಸಮ್ಮುಖದಲ್ಲಿ ಕೂತ್ಕೊಂಡು ನಾನು ಹೇಳ್ತೀನಿ, ಬೆಳಗ್ಗೆ ಎದ್ದು ನಾನು ಪ್ರಾರ್ಥನೆ ಮಾಡ್ತೀನಿ. ಹಾಲೆಲೂಯಾ. ನಾನು ಬೆಳಗ್ಗೆ ಎದ್ದು ಯಾವಾಗಲೂ ದೇವ್ರ ಸಮ್ಮುಖದಲ್ಲಿ ನಾನು ಕೂತ್ಕೊಳ್ತೇನೆ ಅನ್ನೋರು. ಹಾಲೆಲೂಯಾ. ಯಾವಾಗ ನಾನು ದೇವ್ರ ಬೆಳಗ್ಗೆ ಎದ್ದಿದ ತಕ್ಷಣ ಮೊಣ್ಕೊಳಾಕಿ ಯಾರನ್ನು ನೋಡ್ಬಾರ್ದು, ಏಸಪ್ಪನ್ನೇ ನೋಡ್ಬೇಕು ನಾವು. ಬೆಳಗ್ಗೆ ಎದ್ದಿದ ತಕ್ಷಣ ಯೇಸುವನ್ನೇ ಕರಿಬೇಕು, ಯೇಸುವೆ ಎಂಬುದಾಗಿ ಹೇಳಿ. ಬೆಳಗ್ಗೆ ಎದ್ದಿ ಪ್ರಾರ್ಥನೆ ಆಗಿದ ತಕ್ಷಣ ಸತ್ಯವೇದವನ್ನು ಓದ್ಬೇಕು. ನೆಗೆಟಿವಿಟಿ ಮಾತುಗಳನ್ನ ಯಾರು ಮಾತಾಡಕ್ ಹೋಗ್ಬೇಡ್ರಿ. ಕೆಟ್ಟ ಮಾತುಗಳನ್ನ ಯಾರು ಮಾತಾಡಕ್ ಹೋಗ್ಬೇಡ್ರಿ. ಬೇಡದಿರುವಂತ ಮಾತುಗಳನ್ನ ಯಾರು ಮಾತಾಡಕ್ ಹೋಗ್ಬೇಡ್ರಿ. ಆಶೀರ್ವಾದ ಮಾತುಗಳನ್ನೇ ಮಾತಾಡಿ. ಬೆಳಗ್ಗೆ ಎದ್ದು ಗುಡುಗುಟ್ಬೇಡ್ರಿ. ದಿನವನ್ನ ಏನ್ ಮಾಡ್ಬೇಕು? ನಾ ದೇವರಿಗಾಗಿ ಒಪ್ಪಿಸ್ಬೇಕು. ಹಾಲೆಲೂಯಾ. ಅಪ್ಪ ದಿನ ಎಲ್ಲ ನೀನ್ ನನ್ನ ಜೊತೆ ಇದ್ದು ನೀನ್ ನಡ್ಸ್ಕೊಡ್ಬೇಕಪ್ಪ ಎಂಬುದಾಗಿ. ಹಾಲೆಲೂಯಾ. ನಾವ್ ಆ ರೀತಿ ಮಾಡ್ತೇನೆ ಎಂಬುದು ದೇವ್ರಿಗೆ ಸ್ತೋತ್ರ ಮಾಡೋಣ. ಹಾಲೆಲೂಯಾ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ದೇವ್ರ ಹತ್ರ ಹೇಳ್ರಿ, ಅಪ್ಪ ಹೌದು ಕರ್ತನೆ, ಅಪ್ಪ ನಾನು ಇಷ್ಟು ದಿನ ಬೆಳಗ್ಗೆ ಎದ್ದು ನಾನು ಪ್ರಾರ್ಥನೆ ಮಾಡಿಲ್ಲ ಸ್ವಾಮಿ. ಅಪ್ಪ ನಾನು ಬೆಳಗ್ಗೆ ಎದ್ದು ಸತ್ಯವೇದ ಓದಿಲ್ಲ ಕರ್ತನೆ. ಅಪ್ಪ ಹೌದು ಕರ್ತನೆ, ನೆಗೆಟಿವಿಟಿ ಮಾತುಗಳು ತುಂಬಾ ನಾನು ಮಾತನಾಡಿದ್ದೇನಪ್ಪ. ಅಪ್ಪ ನಾನು ಕ್ಷಮಿಸು ದೇವರೇ. ಅಪ್ಪ ಇವತ್ತಿನಿಂದ ಕರ್ತನೆ, ನಾಳೆಯಿಂದ ಕರ್ತನೆ, ಬೆಳಗ್ಗೆ ಎದ್ದಿದ ತಕ್ಷಣ ಅಪ್ಪ ನಿಮ್ಮ ಸಮ್ಮುಖವನ್ನು ಎದುರು ನೋಡ್ತೇನಪ್ಪ. ಅಪ್ಪ ನಿಮ್ಮ ಮುಖವನ್ನೇ ದೃಷ್ಟಿಸಿ ನೋಡ್ತೇನೆ ಕರ್ತನೆ. ಎಲ್ಲರೂ ಪ್ರಾರ್ಥನೆ ಮಾಡಿ, ಎಲ್ಲರೂ ದೇವ್ರ ಹತ್ರ ಕೇಳ್ರಿ. ಅಪ್ಪ ನನ್ನ ಕ್ಷಮಿಸು ಕರ್ತನೆ. ಅಪ್ಪ ಬೇಡದಿರುವಂತ ಮಾತುಗಳನ್ನ ಬಾಯಿಂದ ಬಂದಿದೆ ಸ್ವಾಮಿ. ಅಪ್ಪ ಕೆಟ್ಟ ಮಾತುಗಳನ್ನ ಬಾಯಿಂದ ಬಂದಿದೆ ಕರ್ತನೆ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ಅಪ್ಪ ನನ್ನ ಕ್ಷಮಿಸು ಕರ್ತನೆ. ಅಪ್ಪ ನನ್ನ ಮನ್ನಿಸು ಕರ್ತನೆ. ಅಪ್ಪ ನನ್ನ ಕಷ್ಟ ದುಃಖ ಕರ್ತನೆ, ಹಿಂಸೆ ಹೋರಾಟ ಎಲ್ಲವೂ ನಿನಗೆ ಒಪ್ಪಿಸಿಕೊಟ್ಟಿದ್ದೇನಪ್ಪ. ಅಪ್ಪ ನನಗೆ ಸಾಗಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಸ್ವಾಮಿ. ಅಪ್ಪ ನನ್ನ ಕೈಯಲ್ಲಿ ಮುಂದೆ ಜೀವನ ನಡೆಸೋದಕ್ಕೆ ಆಗ್ತಾ ಇಲ್ಲ ಸ್ವಾಮಿ. ಅಪ್ಪ ನಾನು ಎಲ್ಲ ಚಿಂತಾಭಾರ ನಿನಗಾಗಿ ಒಪ್ಪಿಸಿಕೊಟ್ಟಿದ್ದೆ. ಅಪ್ಪ ನಿನ್ನ ಕೈಯಲ್ಲಿ ಒಪ್ಪಿಸಿಕೊಟ್ಟಿದ್ದೇನಪ್ಪ. ಅಪ್ಪ ನೀವು ನಡೆಸು ಕರ್ತನೆ. ಅಪ್ಪ ನನ್ನ ಚಿಂತೆಯನ್ನೆಲ್ಲ ನಿನಗೆ ಕೈ ಒಪ್ಪಿಸಿಕೊಟ್ಟಿದ್ದೇನಪ್ಪ. ಅಪ್ಪ ನನ್ನ ಭಾರವನ್ನೆಲ್ಲ ನಿನಗೆ ಒಪ್ಪಿಸಿಕೊಟ್ಟಿದ್ದೇನಪ್ಪ. ಅಪ್ಪ ನನ್ನ ನೀನ್ ನಡೆಸು ಕರ್ತನೆ. ಅಪ್ಪ ನನ್ನ ಕುಟುಂಬವನ್ನು ನೀವು ನಡೆಸು ಕರ್ತನೆ. ಅಪ್ಪ ನನ್ನ ಸಂಸಾರ ನೀವು ನಡೆಸಿರಿ ಕರ್ತನೆ. ಅಪ್ಪ ದಿನವೆಲ್ಲ ನನ್ನ ಜೊತೆ ಇರಿ ಅಪ್ಪ. ಅಪ್ಪ ನನ್ನ ಬೆಳಿಗ್ಗೆ ದಿನವು ನಿನ್ನ ಮಗಾಗಿ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಅಪ್ಪ ನೀವು ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ ಪ್ರತಿಯೊಬ್ಬರ ಸಂಗಡ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ ಕರ್ತನೆ. ಮಹಿಮೆ ಮಾತ್ರ ಇನ್ನೊಬ್ಬರಿಗೆ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ದೇವರನ್ನ ಪ್ರಾರ್ಥನೆ ಕೇಳಿದ್ದಾರೆ ಎಂಬುದು ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೇಲೂಯಾ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.